ಸೊ ನಾವ್ ಏನ್ ಯೋಚನೆ ಮಾಡ್ತೀವೋ ಅದನ್ನೇ ಅಟ್ರಾಕ್ಟ್ ಮಾಡೋದ್ರಿಂದ ಇನ್ನೊಬ್ರ ಪ್ರಾಬ್ಲಮ್ ಕೇಳಿ ನನಗ್ ಹಂಗ ಆಗ್ಬಿಟ್ರೆ ಆಯ್ತಾ, 7 ಮಂತ್ ಅಲ್ಲಿ ಅವ್ರಿಗೆ ಹಂಗ ಆಗಿತ್ತಂತೆ, ನನ್ 7 ಮಂತ್ ಇದೆ ನಂಗ್ ಹಂಗ ಹ್ಮ್. ಆಗ್ಬಿಟ್ರೆ ಆಯ್ತಾ. ಸೊ ಈ ತರ ನೆಗೆಟಿವ್ ಆಗಿ ಹೋಗೋದ್ ಬೇಡ ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ಪ್ರಾಬ್ಲಮ್ಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ಆಯ್ತಾ, ಕೆಲವೊಂದು ಪ್ರಿಕಾಷನ್ಸ್ ನ ಹೇಳ್ತೀನಿ. ಯಾವಾಗ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕು, ಯಾವಾಗ ಇಟ್ಸ್ ಅ ಕನ್ಸರ್ನ್ ಅಂತ ಅದು ಒಂದು ಹೇಳ್ತಾ ಇದ್ದೀನಿ. ಅದ್ ಬಿಟ್ರೆ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ಓನ್ಲಿ ದ ಪಾಸಿಟಿವ್ ಥಿಂಗ್, ಪಾಸಿಟಿವ್ ಎನ್ವೈರ್ಮೆಂಟ್ ಹೇಗೆ ಕ್ರಿಯೇಟ್ ಮಾಡೋದು, ನಿಮ್ ಸುತ್ತ ಇರೋರನ್ನ ಹೇಗೆ ನೀವು ಮ್ಯಾನೇಜ್ ಮಾಡೋದು ಅಲ್ವಾ. ಸೊ ಇದೆಲ್ಲಾನು ಬರ್ತಾ ಇದೆ. ಇಲ್ಲ ಓಕೆ. ಅಂದ್ರೆ ಒಬ್ಬರಿಂದ ಒಬ್ಬರದ ಚೇಂಜ್ ಆಗುತ್ತಲ್ಲ ಅವನು. ಹಾ ಹೌದು. ಹೆಲ್ತ್ ಇದು ಚೇಂಜ್ ಆಗುತ್ತೆ, ಹ್ಮ್. ಮೈಂಡ್ ಆಗುತ್ತೆ, ಹೆಲ್ತ್ ಚೇಂಜ್ ಆಗುತ್ತೆ. ಹೌದು. ಸೊ ಹ್ಮ್. ನಾವಿಲ್ಲಿ ಏನ್ ಮಾಡ್ತಿದೀವಿ ನಮ್ಮ ಪ್ರೋಗ್ರಾಮ್ ಅಲ್ಲಿ, ಎಷ್ಟಾಗುತ್ತೋ ಅಷ್ಟು ನಮ್ಮ ಮೈಂಡ್ ಸೆಟ್ ನ ಯೂಸ್ ಮಾಡ್ಕೊಂಡು ನಮ್ಗಿರುವಂತಹ ಎಲ್ಲಾ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕು ನಾವೇ. ಆಯ್ತಾ. ಹ್ಮ್. ಸೊ ಅದೇ ಹೇಳ್ತಾ ಇದ್ದಿದ್ದು. ಎಲ್ಲರೂ ಇದು ಒಂದು ನೆನ್ಪಿಟ್ಕೊಳ್ಳಿ, ನೀವು ಯಾವಾಗ ನಿಮ್ಮನ್ನ ನೀವು ನಂಬ್ತಿರೋ, ನಿಮ್ಮ ದೇಹಕ್ಕೆ ಒಂದು ಹೈಯೆಸ್ಟ್ ಇಂಟೆಲಿಜೆನ್ಸ್ ಅನ್ನೋದು ಇದೆ. ಆಯ್ತಾ. ತುಂಬಾ ಇಂಟೆಲಿಜೆಂಟ್ ಅದು, ಬಟ್ ನಾವು ಏನು ರೆಕಗ್ನೈಸ್ ಮಾಡ್ತಾ ಇಲ್ಲ. ಅದ್ರದ್ ಕೆಪಾಸಿಟಿನ ಯೂಸ್ ಮಾಡ್ಕೊಳ್ತಾನೆ ಇಲ್ಲ ನಾವು, ಅಲ್ವಾ. ಸೊ ಎಲ್ಲರೂ ಒಂದ್ ಎಕ್ಸಾಂಪಲ್ ಕೊಡಿ ನನಗೆ, ಇಂಟೆಲಿಜೆನ್ಸ್ ಈ ಕ್ಯಾರೆಕ್ಟರ್ಗೆ. ನಿಮಗೆ ಇಂಟೆಲಿಜೆನ್ಸ್, ಹೈಯೆಸ್ಟ್ ಇಂಟೆಲಿಜೆನ್ಸ್, ತುಂಬಾ ಬುದ್ಧಿವಂತ ಅಥವಾ ಬುದ್ಧಿವಂತೆ ಅಂತ ಅನ್ಕೊಂಡ್ರೆ ಯಾರ್ ನೆನ್ಪಾಗ್ತಾರೆ ಇಡೀ ಜಗತ್ತಲ್ಲಿ ಅಂತ ಅನ್ಕೊಂಬಿಡಿ, ಅಥವಾ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರೊಬ್ರು ಗ್ಲೋಬಲಿ ಯಾರ್ ನೆನ್ಪಾಗ್ತಾರೆ? ಚಾಟ್ ಬಾಕ್ಸ್ ಗ್ರಾಜುವಲ್ ಆಗಿ ಅಲ್ಲಿ ಮೆನ್ಷನ್ ಮಾಡಿ. ಏನ್ ಸುವರ್ಣ ಅವರೇ? ಈಗ ಸದ್ಯ ಇಂಟೆಲಿಜೆನ್ಸ್ ಅಂದ್ರೆ PM ನರೇಂದ್ರ ಮೋದಿ ಅಂತ ನಾನು. ನರೇಂದ್ರ ಮೋದಿ ಅವರು. ಓಕೆ, ಗುಡ್. ಓಕೆ. ಮತ್ತೆ ಯಾರು? ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಬುದ್ಧಿವಂತರು ಅಂತ ಅನ್ಕೊಂಡ್ರೆ, ತುಂಬಾ ಹೈಯೆಸ್ಟ್ ಇಂಟೆಲಿಜೆನ್ಸ್, ನನ್ ಮಗುನು ಅದೇ ತರ ಬುದ್ಧಿವಂತರಾಗ್ಬೇಕು. ಆಯ್ತಾ. ಸೊ ಅಷ್ಟು ಫಾಸ್ಟ್ ಇರ್ಬೇಕು, ಅಷ್ಟು ಚೆನ್ನಾಗಿ ಎಲ್ಲದಕ್ಕೂ ಆನ್ಸರ್ ಮಾಡ್ಬೇಕು ಅಥವಾ ಕಲಿಬೇಕು, ಕಲಿಸ್ಬೇಕು, ಇನ್ನೇನೋ ಒಂದು. ಆಯ್ತಾ. ಮೇ ಬಿ ಒನ್ ಎಕ್ಸಾಂಪಲ್, ಓಕೆ, ವಿಶ್ವೇಶ್ವರಯ್ಯ ಅವರು ಅಲ್ವಾ. ವಿಶ್ವೇಶ್ವರಯ್ಯ ಅವರು, ದೆನ್ ಐನ್ಸ್ಟೀನ್. ಸೊ ವಿಶ್ವೇಶ್ವರಯ್ಯನ್ ಬುರುಡೆ ಅಂತ ಕರೀತಾರೆ ಅಲ್ವಾ. ಅಂದ್ರೆ ಯಾರು ತುಂಬಾ ಚೆನ್ನಾಗಿ ಇಂಟೆಲಿಜೆಂಟ್ ಆಗಿರ್ತಾರೋ ಅವ್ರಿಗೆ ನೋಡೋ ಒಂದು ವಿಶ್ವೇಶ್ವರಯ್ಯನ್ ತಲೆ ಮ್ಯೂಸಿಯಂ ಅಲ್ಲಿ ಇರ್ಬೇಕು. ಅಷ್ಟು ಚೆನ್ನಾಗಿ ಹೇಳ್ತಾನೆ, ಅಷ್ಟು ಚೆನ್ನಾಗಿ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾನೆ ಅಲ್ವಾ. ಅಬ್ದುಲ್ ಕಲಾಂ ಅವರು, ವಿವೇಕಾನಂದ ಅವರು, ಐನ್ಸ್ಟೀನ್ ಅವರು ಅಲ್ವಾ. ಸೊ ನಾನಿವಾಗ ಐನ್ಸ್ಟೀನ್ ಅನ್ನೋ ಎಕ್ಸಾಂಪಲ್ ತಗೊಳ್ತೀನಿ. ಆಯ್ತಾ. ಐನ್ಸ್ಟೀನ್ ಅವರ ಬ್ರೈನಿನ ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ಕೊಂಡಿರ್ಬೋದು ಅಂತ ನಿಮಗನ್ಸುತ್ತೆ? ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಐನ್ಸ್ಟೀನ್ ಅವರ ಬ್ರೈನ್ ಕೆಪಾಸಿಟಿಯ ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ಕೊಂಡಿರಬಹುದು? ನಮ್ಗೆಲ್ಲರಿಗೂ ಕೆಪಾಸಿಟಿ ಇದೆ, ಆದ್ರೆ ನಾವು ಯೂಸ್ ಮಾಡ್ಕೋತಾ ಇಲ್ಲ, ಇರೋ ಅಷ್ಟನ್ನು ಯೂಸ್ ಮಾಡ್ಕೊತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ನಮಗೆ ಗೊತ್ತಿರುವಂತಹ ವೆರಿ ಇಂಟೆಲಿಜೆಂಟ್ ಪರ್ಸನ್ ಐನ್ಸ್ಟೀನ್ ಅಲ್ವಾ. ಬಲ್ಬ್ ಕಂಡಿಡಿದ್ರು, ತುಂಬಾ ವಿಷಯಗಳನ್ನ ಅವರು ರಿಸರ್ಚ್ ಮಾಡಿದ್ರು. ಓಕೆ, 40%, 90%. ಓಕೆ, ಇನ್ನ ಏನಾದ್ರು ಆನ್ಸರ್ಸ್? ಇದು ನಿಮ್ಗೆ ಶಾಕಿಂಗ್ ನ್ಯೂಸ್. ಅವರು ಓನ್ಲಿ 6% ಯೂಸ್ ಮಾಡ್ಕೊಂಡಿದ್ದು. ಅವರ ಬ್ರೈನಿನ ಕೆಪಾಸಿಟಿಯ 6% ಮಾತ್ರ ಇಂಟೆಲಿಜೆನ್ಸ್ ಅವರು ಯೂಸ್ ಮಾಡ್ಕೊಂಡಿರೋದು. ಅಷ್ಟರಲ್ಲಿ ಅಷ್ಟು ಆವಿಷ್ಕಾರಗಳನ್ನ ಮಾಡಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ನೋಡಿ, ನಾವ್ ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ತಾ ಇರಬಹುದು, ಗೆಸ್ ಮಾಡಿ ಹಾಕಿ. ನಂಬರ್. ಓಕೆ, 0. ಓಕೆ, ಅಲ್ಲ, ಯೂಸ್ ಮಾಡ್ತಾ ಇದೀವಿ. ಬಟ್ ಓಕೆ, ಅವರಷ್ಟೇ ಅಲ್ಲದೆ ಇದ್ರು 0.1%. ಓಕೆ. ಮೇ ಬಿ. ಆಯ್ತಾ. ಬಟ್ ಆಲ್ಮೋಸ್ಟ್ ಇಲ್ಲ, ಎಷ್ಟೋ ಜನ ಇದ್ದಾರೆ IIT ಅಲ್ಲಿ ಓದ್ತಾ ಇದ್ದಾರೆ, ಇನ್ನು ಎಲ್ಲೆಲ್ಲೋ IIM ಅಲ್ಲಿ ಇದ್ದಾರೆ, ಅಥವಾ ಇನ್ನೆಲ್ಲೋ ಇದ್ದಾರೆ, ರಾಕೆಟ್ ಸೈನ್ಸ್ ಓದ್ತಾ ಇದ್ದಾರೆ. ಆಯ್ತಾ. ಸೊ ನಮ್ಮಲ್ಲಿನೂ ಕೂಡ, ನಮ್ಮ ಫ್ಯಾಮಿಲಿಗಳಲ್ಲಿ ಕೂಡ ಎಷ್ಟೋ ಜನ ಇಂಟೆಲಿಜೆಂಟ್ ಇರೋರು ಇದ್ದಾರೆ. ಸ್ಟೇಟಿಗೆ ಫಸ್ಟ್ ಬಂದಿದ್ರು, ಅಥವಾ ಡಿಸ್ಟ್ರಿಕ್ಟಿಗೆ ಫಸ್ಟ್ ಬಂದಿದ್ರು, ಅಥವಾ ನ್ಯಾಷನಲ್ ಲೆವೆಲ್ ಅಲ್ಲಿ ಚಾಂಪಿಯನ್ಸ್ ಆಗಿದ್ರು. ಯಾರ್ಯಾರೋ ಯಾವ್ದಾದ್ರಲ್ಲೋ ಇಂಟೆಲಿಜೆನ್ಸ್. ಆಯ್ತಾ. ನಾಟ್ ಓನ್ಲಿ ಇನ್ ಅಕಾಡೆಮಿಕ್ಸ್.
ಎಲ್ಲದೂ ಸೇರ್ಬಿಟ್ಟು ಇಂಟೆಲಿಜೆನ್ಸ್ ಇದೆ, ಬಟ್ ನಾವು ಯೂಸ್ ಮಾಡ್ಕೋತಾ ಇಲ್ಲ. ಆಯ್ತಾ? ಸೊ ನಾವು ಯೂಸ್ ಮಾಡ್ತಾ ಇರೋದು ಎಷ್ಟು ಅಂದ್ರೆ 2 to 3%, ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇರೋದು. ಆಯ್ತಾ? ಸೊ 0 ಇಂದ ಸ್ಟಾರ್ಟ್ ಆಯ್ತು, 0.1% ಇಂದ ಸ್ಟಾರ್ಟ್ ಆಯ್ತು, ಇಟ್ಸ್ ಓಕೆ. ಆಯ್ತಾ? ಬಟ್ ನಾವು ಯೂಸ್ ಮಾಡ್ಕೋತಾ ಇದೀವಿ. ತುಂಬಾ ಕೆಳಗಂತೂ ಇಲ್ಲ, ಬಟ್ ಮೇಲೆ ಬರ್ತಾ ಇಲ್ಲ. ಆಯ್ತಾ? ಟ್ರಸ್ಟ್ ಯೋರ್ ಬ್ರೈನ್. ನಿಮ್ಮ ಮೆದುಳಿನ ಇಂಟೆಲಿಜೆನ್ಸ್ ನ ಟ್ರಸ್ಟ್ ಮಾಡಿ. ಆಯ್ತಾ? ಸೊ ಪ್ರಾಣಿಗಳಿಗೂ ನಮಿಗೂ ಏನು ವ್ಯತ್ಯಾಸ? ಓನ್ಲಿ ದಿಸ್, ದ ಕೆಪಾಸಿಟಿ ಆಫ್ ಮೈಂಡ್. ಅವ್ರ ಪ್ರಾಣಿಗಳಿಗೂ 2 ಕೈ 2 ಕಾಲು, ಆಯ್ತಾ, 4 ಕಾಲಿದೆ ಅಲ್ವಾ? ಅದನ್ನ ನಾವು ಎವಾಲ್ವ್ ಆಗ್ತಾ ಆಗ್ತಾ ಮಂಗನಿಂದ ಮಾನವ, ಮಂಗಂಗ್ 4 ಕಾಲಿರ್ಬೋದು, ನಮಗೆ 2 ಕೈ 2 ಕಾಲು, ಆ ತರ ಆಯ್ತು ಅಲ್ವಾ? ಸೊ ಅದನ್ನ ಬಿಟ್ಟು ಪ್ರಾಣಿಗಳಿಗೂ ನಮಿಗೂ ಏನ್ ವ್ಯತ್ಯಾಸ ಇದೆ? 2 ಕಣ್ಣು, ಮೂಗು, ಬಾಯಿ, ಸ್ಟ್ರಕ್ಚರಲಿ ಒಂದ್ ಸ್ವಲ್ಪ ನೋಡಿದ್ರೆ ಎಲ್ಲ ಸೇಮ್. ಅಲ್ವಾ? ಬ್ರೈನ್, ಮೆದುಳು, ಆಯ್ತಾ, ಅದು ಹೇಗೆ ಕೆಲಸ ಮಾಡುತ್ತೋ, ನಮ್ಮ ಇಂದ್ರಿಯಗಳಲ್ಲಿ ಅದು ಹೇಗೆ ಕೆಲಸ ಮಾಡಿಸುತ್ತೋ ಅದು ಡಿಫ್ರೆಂಟ್. ನಮ್ಮ ಯೋಚನಾ ಲಹರಿ ಡಿಫ್ರೆಂಟ್ ಆಗಿದೆ, ನಮ್ಮ ಯೋಚನಾ ಶಕ್ತಿ ಡಿಫ್ರೆಂಟ್ ಆಗಿದೆ. ಅದೇ ರೀತಿ ನಾವು ಬರ್ತಾ 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 ಇನ್ನ ಜಾಸ್ತಿ ಎವಾಲ್ವ್ ಆಗ್ತಾ ಹೋಗ್ಬೇಕು. ಆದ್ರೆ ನಾವು ಆಕ್ಚುಲಿ ವಾಪಸ್ ಹೋಗ್ತಾ ಇದೀವಿ. ನೀವ್ ಅನ್ಕೊಂಡಿದೀರಾ AI ಇದೆ, ಅದಿದೆ, ಇದಿದೆ, ಮಷಿನ್ ಇದೆ, ಸೊ ಇದೆಲ್ಲ ಆವಿಷ್ಕಾರಗಳನ್ನ ಮಾಡ್ತಾ ನಾವ್ ಇನ್ನ ಮೇಲ್ ಹೋಗ್ತಾ ಇದೀವಿ. ಅದು ಹೌದು, ಆದ್ರೆ ಕೆಲವೊಬ್ರು ಮಾತ್ರ. ಆಯ್ತಾ? ಆ AI ಕಂಡಿಡ್ದವರು ಅವರ ಟಾಪ್ ಲೆವೆಲ್ ಆಫ್ ಇಂಟೆಲಿಜೆನ್ಸಿಗೆ ಹೋಗಿದ್ದಾರೆ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ತಾ ಇರೋರು ನಾವೇನಿದೀವಿ, ನಮ್ಮ ಇಂಟೆಲಿಜೆನ್ಸ್ ನ ಕೆಳಗ್ ಮಾಡ್ತಾ ಹೋಗ್ತಾ ಇದೀವಿ, ಕಡಿಮೆ ಮಾಡ್ತಾ ಹೋಗ್ತಾ ಇದೀವಿ. ಆಯ್ತಾ? ಈಗ 18ರ ಮಗ್ಗಿ ಕೇಳಿದ್ರೆ ಎಷ್ಟು ಜನಕ್ಕೆ ನೆನ್ಪಿರಿಸ್? ಓಕೆ. ಸೊ ನಾನು 15ರಿಂದ ಒಳ ಕೇಳಲ್ಲ, ಆಮೇಲೆ 19 20 ಕೇಳಲ್ಲ. ಆಯ್ತಾ? 20 ಬಗ್ಗೆ ಈಸಿ. ಆಯ್ತಾ? 16ರ ಮೇಲೆ 17 18 19 ಇಷ್ಟರಲ್ಲಿ ಸ್ಟ್ರಗಲ್ ಮಾಡೋರು ಎಷ್ಟೋ ಜನ ಇರ್ತೀವಿ. ಆಯ್ತಾ? ಇನ್ಕ್ಲೂಡಿಂಗ್ ಮೀ, ನಾನು ಒಂದೊಂದು ಮಿಸ್ ಮಾಡ್ತೀನಿ, ನನ್ಗೆ ಗೊತ್ತದು. ಆಯ್ತಾ? ಆಮೇಲೆ ನೆನ್ಪ್ ಮಾಡ್ಕೊಂಡು ಮತ್ತೆ ಫ್ಲೋ ಅಲ್ಲಿ ಬಂದಾಗ ಬರುತ್ತೆ. ಆಯ್ತಾ? ಸೊ ಹಿಂಗೆ ಬರ್ತಾ ಬರ್ತಾ ಅದು ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ಹಿಂಗೆ ಆನ್ಸರ್ ಹೇಳ್ತಾ ಇದ್ದವರು, ಆಯ್ತಾ, 15 ಎಷ್ಟು ಟಕ್ ಅಂತ ಆನ್ಸರ್ ಬರ್ತಾ ಇದ್ದಿದ್ದು ಇವಾಗ ಬರಲ್ಲ, ನೋಡಿ ಬೇಕಾದ್ರೆ. ಆಯ್ತಾ? ಸೊ ಯಾಕೆ ಹಂಗೆ ನಾವು ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೀವಿ? ಎಲ್ಲ ಈಸಿ 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 ಅನ್ಕೊಂಡು ಏನ್ ನಾವ್ ಈಸಿ ಮಾಡ್ಕೊಂಡಿದೀವಲ್ಲ, ಆ ಆವಿಷ್ಕಾರಗಳನ್ನ ಮಾಡ್ದವ್ರು ಮೇಲ್ ಹೋಗಿದ್ದಾರೆ. ಅದನ್ನ ಯೂಸ್ ಮಾಡ್ತಾ ಇರೋ ನಾವು ಕನ್ಸ್ಯೂಮರ್ಸ್ ಏನಿದೀವಿ, ನಾವು ಆಕ್ಚುಲಿ ಕೆಳ ಬರ್ತಾ ಇದೀವಿ. ಅರ್ಥ ಆಗ್ತಾ ಇದೆಯಾ? ಇದಾಗ್ಬಾರ್ದು. ಸಿ, ನಾವು ತಾಯಿಯಂದಿರಾಗಿ ನಮ್ಮ ಮಗುವಿನ ಬುದ್ಧಿವಂತಿಕೆ ಮೇಲೆ ಕೆಲಸ ಮಾಡ್ತಾ ಇರೋ ಈ ಟೈಮಲ್ಲಿ ನಾವು ಇಂಟೆಲಿಜೆನ್ಸ್ ನ ಜಾಸ್ತಿ ಮಾಡ್ಕೋತಾ ಹೋಗ್ಬೇಕು. ಅದೇ ರೀತಿ ಮಗುವಿನ ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾ? ಸೊ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಚೆನ್ನಾಗಿ ಹೇಳಿದ್ರು, ಎಲ್ಲದನ್ನು ಫೋನ್ ಪೇ ಗೂಗಲ್ ಪೇ ಮಾಡ್ತಾ ಇದೀವಿ ಟಕ ಟಕ ಅಂತ ಹೇಳಿ. ಈ ಮನಿ ಎಕ್ಸ್ಚೇಂಜ್ ಇಲ್ಲ, ಅಲ್ಲಿ ಆಕ್ಚುಲಿ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಎಷ್ಟು ದುಡ್ಡು ಆಚೆ ಹೋಗ್ತಾ ಇದೆ, ಎಷ್ಟು ದುಡ್ಡು ಪಾಕೆಟಿಗೆ ಬರ್ತಾ ಇದೆ, ಎಷ್ಟು ಉಳಿತಾಯ ಆಗ್ತಾ ಇದೆ ಪಾಕೆಟ್ ಅಲ್ಲಿ, ಲೆಕ್ಕ ಇಲ್ಲ. ಡಿಜಿಟಲಿ ಎಲ್ಲಾನು ಹೌದು, ಬಟ್ ಇಲ್ಲಿ ಲೆಕ್ಕನ ನಾವು ತಪ್ತಾ ಇದೀವಿ. ಎಷ್ಟು ದುಡ್ಡು ಕೊಟ್ರೆ ಅವ್ರು ಎಷ್ಟು ಚೇಂಜ್ ವಾಪಸ್ ಕೊಡ್ಬೇಕು? ಓಕೆ, ಈಗ ಚೇಂಜ್ ವಾಪಸ್ ಕೊಡೋದೇ ಇಲ್ಲ. ಆಯ್ತಾ? 15.1 ಅಂದ್ರೆ 15.1 ರೂಪಾಯಿ ಮಾತ್ರ ನಾವು ಕಳಿಸ್ತೀವಿ. ಆಯ್ತಾ? ಅಲ್ಲಿ ಚೇಂಜ್ ಮಾಡೋದೇ ಇಲ್ಲ ಅಲ್ವಾ? ಸೊ ಅಲ್ಲಿಗೆ ಲೆಕ್ಕ ಹೇಗ್ ಗೊತ್ತಾಗ್ಬೇಕು? ಅಲ್ಲೂ ಇಂಟೆಲಿಜೆನ್ಸ್ ಲೋ ಆಗ್ತಾ ಇದೆ. ಮ್ಯಾಥಮೆಟಿಕಲ್ ಕೆಪಾಸಿಟಿ, ಇದೇನ್ ನಾವು ಕ್ಯಾಲ್ಕುಲೇಟಿಂಗ್ ಕೆಪಾಸಿಟಿ ಇತ್ತು, ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಇಷ್ಟು ಜನ ಹೇಳಿ, ಎಷ್ಟು ಜನರ ಫೋನ್ ನಂಬರ್ಸ್ ನಿಮಗೆ ನೆನಪಿದೆ? ನಿಮ್ಮ ಮನೇಲಿರೋ ಎಷ್ಟು ಜನರ ಫೋನ್ ನಂಬರ್ಗಳನ್ನ ನೀವು ನೆನ್ಪಿಟ್ಕೊಂಡಿದೀರಾ? ಮೊಬೈಲ್ ಅಲ್ಲಿ ಇರೋದ್ ಬೇಡ, ಅದ್ ನೆನ್ಪಿಟ್ಕೊಳ್ಳುತ್ತೆ. ಆಕ್ಚುಲಿ ಈ ಮೊಬೈಲ್ಗಿಂತ ಜಾಸ್ತಿ ಕೆಪಾಸಿಟಿ ನಮ್ಗಿದೆ. ಯೂಸ್ ಮಾಡ್ಕೊಂಡೆ ಒಂದ್ 4 ನಂಬರು ನಾವು ನೆನ್ಪಿಟ್ಕೊಂಡಿವಿ ಅಲ್ವಾ? ಮ್ಯಾಕ್ಸಿಮಮ್ ಹೇಳಿ, ಇಷ್ಟ ಜನದಲ್ಲಿ ಇದು ಕಾಂಪಿಟೇಷನ್. ಆಯ್ತಾ? ಕಾಂಪಿಟೇಷನ್ ಇದು. 3 to 4 ಕಾಂಟ್ಯಾಕ್ಟ್ಸ್ ಕಲ. ಓಕೆ, ಎಸ್, ಅನ್ವಿತಾ 3 ಕಾಂಟ್ಯಾಕ್ಟ್ಸ್ ಅಲ್ವಾ? ಸೊ ಮುಂಚೆ ನೆನ್ಪಿರ್ತಾ ಇತ್ತು,
ಮೊಬೈಲ್ ಫಸ್ಟ್ ಬಂದಿತ್ತಲ್ವಾ, ನಾವೇನ್ ಟಕ ಟಕ ನೋಕಿಯಾ ಫೋನಲ್ಲಿ ಒತ್ತುತ್ತಾ ಇದ್ವಲ್ಲ, ಅವ್ ಒತ್ತಬೇಕಾದ್ರೆ ಸರಿಯಾಗಿ ಮಾಡ್ತಾ ಇದ್ವಿ. ಆಕ್ಚುಲಿ ಅವಾಗ ಒಂದ್ 10 ನಂಬರ್ ಆದ್ರೂ ನೆನ್ಪಿಟ್ಕೊಂಡಿದ್ವಿ ನಾವು, ಮ್ಯಾಕ್ಸಿಮಮ್ ಅಟ್ ಲೀಸ್ಟ್ ಮಿನಿಮಮ್. ಆಯ್ತಾ. ಬಟ್ ಆಮೇಲೆ ಗೊತ್ತಾಯ್ತು, ಈ ಕಾಂಟ್ಯಾಕ್ಟ್ಸಿಗೆ ಹೋಗಿ ಕೆಳಗ್ ಕೆಳಗ್ ಹೋಗ್ತಾ ಹೋದ್ರೆ ಅಲ್ಲಿ ಸಿಗುತ್ತೆ. ಅಲ್ಲಿಗೆ ಏನಾಯ್ತು, ಈಸಿ ಆಯ್ತು ಮೈಂಡಿಗೆ. ಓಕೆ, ಸುಮ್ನೆ ಯಾಕೆ ಕಷ್ಟ ಪಡ್ಬೇಕು ಅಲ್ವಾ. ಸೊ ಹಿಂಗ್ ಒತ್ತದು ಕಷ್ಟ ಅಂತೇಳಿ ನಾವೇನ್ ಮಾಡಿದ್ರಿ, ಸ್ಕ್ರೋಲ್ ಮಾಡಕ್ ಟ್ರೈ ಮಾಡಿದ್ವಿ. ಆಯ್ತಾ. ಅಲ್ಲೇನ್ ಬಂತು, ಯೂಸರ್ ಇಂಟರ್ಫೇಸ್ ಬಂತು. ಎಷ್ಟು ಯೂಸರಿಗೆ ಈಸಿ ಆಗುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಮೊಬೈಲ್ ಸೇಲ್ ಆಗುತ್ತೆ. ಇನ್ನೊಂದೇನು, ನೋಕಿಯಾದವರು ಇಂಟೆಲಿಜೆನ್ಸ್ ನ ಯೂಸ್ ಮಾಡಲಿಲ್ಲ. ಅವ್ರು ಅಲ್ಲೇ ಇದ್ರು, ಅಲ್ಲೇ ಡಿಸ್ಟ್ರಕ್ಷನ್ ಆಯ್ತು, ಅಪ್ಗ್ರೇಡ್ ಆಗ್ಲಿಲ್ಲ. ಆಕ್ಚುಲಿ ಅವ್ರಿಗೆ ತುಂಬಾ ಮಾರ್ಕೆಟ್ ಇತ್ತು, ಮಾರ್ಕೆಟಿಂಗು ಅವ್ರು ಮಾಡ್ಲೇಬೇಕಾಗಿರ್ಲಿಲ್ಲ, ಬ್ರ್ಯಾಂಡೇ ತುಂಬಾ ಚೆನ್ನಾಗಿತ್ತು. ಬಟ್ ಅವ್ರು ಏನ್ ಮಾಡಿದ್ರು, ಅಪ್ಗ್ರೇಡ್ ಆಗ್ಲಿಲ್ಲ. ಸೊ ಅಲ್ಲಿ ಅವರ ಇಂಟೆಲಿಜೆನ್ಸ್ ಎಷ್ಟಿತ್ತು ಅದನ್ನ ಇನ್ನೂ ಜಾಸ್ತಿ ಮಾಡ್ಲಿಲ್ಲ ಅಂದ್ರೆ, ನಾವು ಅಲ್ಲೇ ಇದ್ವಿ ಅಂದ್ರೆ ಹೇಗೆ ಡಿಸ್ಟ್ರಕ್ಷನ್ ಆಗ್ತೀವಿ ಅನ್ನೋದಕ್ಕೆ ನೋಕಿಯಾದವರೇ ಉದಾಹರಣೆ. ಆಯ್ತಾ. ಏನೇ ಇಂಟೆಲಿಜೆನ್ಸ್ ಇದ್ರೂ ಅದಕ್ಕಿಂತ ಮೇಲೆ ನಾವು ಅಪ್ಗ್ರೇಡ್ ಆಗ್ತಾ ಆಗ್ತಾ ಹೋಗ್ಬೇಕು. ಆಯ್ತಾ. ಸೊ ರಾಜೇಶ್ವರಿ 6 to 8, ವೆರಿ ಗುಡ್. ವೆರಿ ಗುಡ್ ರಾಜೇಶ್ವರಿ ಅವರೇ. ಸೊ ಹಂಗೆ ಆದಷ್ಟು ನೆನ್ಪಿಟ್ಕೋತಾ ಹೋಗಿ ನಂಬರ್ಸ್ನ. ಸೊ ನಾವ್ ಯಾವಾಗ ನಮ್ಮ ಮಕ್ಕಳಿಗೆ ಇಂಟೆಲಿಜೆನ್ಸ್ ಬೇಕು ಆ ಥರ ಎಲ್ಲ ಅನ್ಕೋತೀವೋ, ಆರ್ ವಿ ವರ್ಕಿಂಗ್ ಆನ್ ಇಟ್? ನಾವ್ ಅದಕ್ಕೆ ವರ್ಕ್ ಮಾಡ್ತಾ ಇದೀವ, ನಮ್ಮ ಇಂಟೆಲಿಜೆನ್ಸ್ ಜಾಸ್ತಿ ಮಾಡಕ್ ವರ್ಕ್ ಮಾಡ್ತಾ ಇದೀವ? ಮಾಡಿ. ಯು ವಿಲ್ ಬಿ ಎನ್ ಇನ್ಸ್ಪಿರೇಷನ್. ಇದು ಪೇರೆಂಟಿಂಗ್ ಟಿಪ್ ಕೂಡ ಹೌದು. ಆಯ್ತಾ. ಸೊ ನಿಮ್ ಮಗು ಏನ್ ಮಾಡ್ಬೇಕು ಅನ್ಸುತ್ತೋ ಫಸ್ಟ್ ನೀವ್ ಮಾಡಿ. ಅದ್ ಚೆನ್ನಾಗಿ ಓದ್ಬೇಕು ಅನ್ಸಿದ್ರೆ ದಿನಾ ಒಂದು ಬುಕ್ ಇಟ್ಕೊಂಡು ಓದ್ಕೊಂಡ್ ಕುತ್ಕೊಳ್ಳಿ. ಆಯ್ತಾ. ಸೊ ನಾನು ಅದೇ ಮಾಡೋದು. ನನ್ ಮಕ್ಳು ಬುಕ್ ಇಟ್ಕೊಂಡು ಓದ್ಲಿಲ್ಲ ಅಂದ್ರೆ, ನೀವು ಆಟ ಆಡ್ತಾ ಇರ್ರಿ, ನಾನೊಂದ್ ಸ್ವಲ್ಪ ಓದೋದಿದೆ, ನಾನು ಓದ್ತಾ ಇರ್ತೀನಿ. ನೋಡಿ ನೋಡಿ ಸಾಕಮ್ಮ, ನಾನು ಒಂದ್ ಕತೆ ಬುಕ್ ಇಟ್ಕೊಂಡ್ ಬಂದಿ, ನಾನು ಓದ್ತೀನಿ. ಆಯ್ತಾ. ಸೊ ಹಿಂಗೆ ಏನು ನಮ್ಮ ಮಕ್ಳು ಏನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೋ ನೀವ್ ಮಾಡಿ. ಓಕೆ. ನಾನು ಕಂಪ್ಲೀಟ್ ಬುಕ್ ಆಫ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು ಒಂದು PDF ನ ಬೋನಸ್ ಆಗಿ ಕೊಟ್ಟಿರೋ ಲಿಸ್ಟ್ ಅಲ್ಲಿ ಇದೆ. ಎಷ್ಟು ಜನ ಡೌನ್ಲೋಡ್ ಮಾಡಿದೀರಾ? ಇವತ್ತಿನ ಟಾಸ್ಕ್ ಇದೆ ಏನಂದ್ರೆ, ಅದರಲ್ಲಿ 4 ಕ್ವೆಶನ್ಸ್ ತಗೊಳ್ಳಿ. 4 ಬೇಡ, 5 ತಗೊಂಡ್ಬಿಡಿ. ಆಯ್ತಾ. 5 ಕ್ವೆಶನ್ಸ್, ಯಾವ್ದಾದ್ರು ಪೇಜ್ ತೆಗೀರಿ. ನಿಮ್ಗೆ ಯಾವ ಕಾನ್ಸೆಪ್ಟ್ ಇಷ್ಟ ಆಗುತ್ತೋ ಅದು ಒಂದು 5 ಇದು 5 ಕ್ವೆಶನ್ಸ್ ನೀವು ಸಾಲ್ವ್ ಮಾಡ್ಬೇಕು. ಆನ್ಸರ್ ತಪ್ಪು ಬಂದ್ರೂ ಪರವಾಗಿಲ್ಲ, ದೇರ್ ಯು ಆರ್ ಯುಟಿಲೈಸಿಂಗ್ ಯೋರ್ ಏನು, ನಿಮ್ಮ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ. ಅಲ್ಲಿ ಹೆಂಗಿರ್ಬೋದು, ಥಿಂಕ್ ಮಾಡ್ತಾ ಇದ್ದೀರಾ ಅಲ್ವಾ. ಸೊ ನಿಮ್ಮ ಆಲೋಚನೆ ಯಾವ ಕಡೆ ಇದೆ, ಕ್ಯಾಲ್ಕುಲೇಷನ್ ಕಡೆ ಇದೆ. ಆಯ್ತಾ. ಅದರಲ್ಲಿ ಎಷ್ಟೋ ಲಾಜಿಕಲ್ ಥಿಂಕಿಂಗಿನ ಕೆಪಾಸಿಟಿನ ಇನ್ಕ್ರೀಸ್ ಮಾಡುವಂತಹ ಕ್ವೆಶನ್ಸ್ ಇದೆ. ಆಯ್ತಾ. ಸೊ ಇವತ್ತಿನ ಟಾಸ್ಕ್ ಇದೆ, ಅದರಲ್ಲಿ ಹೋಗಿ ಒಂದು 5 ಕ್ವೆಶನ್ಸ್ ನ ನೀವು ಸಾಲ್ವ್ ಮಾಡಿ ಫೋಟೋ ತೆಗ್ದಾದ್ರೂ ಹಾಕಿ. ಇಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ಆ ರಫ್ ಬುಕ್ ಅಲ್ಲಿ ಬರ್ದಿರ್ತೀರಲ್ವಾ, ಮಾಡಿರ್ತೀರಾ, ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀರಾ, ಏನೋ ಬರ್ದಿರ್ತೀರಾ, ಅದನ್ನಾದ್ರೂ ಹಾಕಿ. ಒಟ್ಟು ನನಗೆ ಪ್ರೂಫ್ ಬೇಕು. ಆಯ್ತಾ. ಸೊ ನನಗೆ ನಿಮ್ದೇ ವಿಡಿಯೋ ಇರ್ಬೇಕು, ಮುಖ ಇರ್ಬೇಕು, ಅದೇನಿಲ್ಲ, ನೀವು ಮಾಡ್ತಾ ಇದ್ದೀರಾ. ಆಯ್ತಾ. ಅಥವಾ ಆನ್ಸರ್ ಬಂತಾ, ಎಷ್ಟು ಕರೆಕ್ಟ್ ಆಯ್ತು, ತಪ್ಪಾಯ್ತು, ವಾಟ್ ಎವರ್ ಇಟ್ ಈಸ್, ತಪ್ಪಾದ್ರೂ ಪರವಾಗಿಲ್ಲ, ಮಾಡೋದು ಇಂಪಾರ್ಟೆಂಟ್. ನಾವು ಆ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಅಷ್ಟು ಥಿಂಕ್ ಮಾಡ್ತೀವಲ್ಲ ಅದೇ ಇಂಪಾರ್ಟೆಂಟ್. ನಮ್ಮ ಮಗುಗೋಸ್ಕರ ಅಷ್ಟು ಎಫರ್ಟ್ ಹಾಕ್ತಿದೀವಲ್ಲ ಅದೇ ಇಂಪಾರ್ಟೆಂಟ್. ಆಯ್ತಾ. ಗೊತ್ತಾಗ್ತಾ ಇದೆಯಲ್ಲ ಎಲ್ಲರಿಗೂ. ಇವತ್ತು ಒಂದು 5 ಕ್ವೆಶನ್ ಅದರಿಂದ ತೆಗೆದ್ಬಿಟ್ಟು ಮಾಡಿ. ಆಯ್ತಾ. ಯಾವ್ದಾದ್ರು ಫಸ್ಟ್ ಇಂದ 5 ಕ್ವೆಶನ್ ಮಾಡ್ತಿರೋ, ಲಾಸ್ಟ್ 5 ಮಾಡ್ತಿರೋ, ಮಧ್ಯದಲ್ಲಿ ಮಾಡ್ತಿರೋ, ನಂಗೆ ಗೊತ್ತಿಲ್ಲ, ಮಾಡ್ಬೇಕು ಅಷ್ಟೇ. ಆಯ್ತಾ. ಇಂಪ್ಲಿಮೆಂಟೇಶನ್ ಇಸ್ ದ ಕೀ. ಸುಮ್ನೆ ನಾನು ಹೇಳ್ತಾ ಇದ್ದೀನಿ ನೀವೇನು ಮಾಡ್ತಾ ಇಲ್ಲ ಅಂತಂದ್ರೆ ಯಾವ ಬೋನಸ್ ಏನು ಯೂಸ್ ಆಗಲ್ಲ. ಓಕೆ. ಕಮಿಟ್ ಆಗಿ ದಿನಾ ಒಂದು 5 ಕ್ವೆಶನ್ ಸಾಲ್ವ್ ಮಾಡ್ತೀನಿ, ಬೇಡ 3 ಕ್ವೆಶನ್ ಸಾಲ್ವ್ ಮಾಡ್ತೀನಿ, ಬಟ್ ಮಾಡ್ತೀನಿ. ಆಯ್ತಾ. ದಟ್ ಈಸ್ ಹೌ ಯು ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಬ್ರೈನ್ ಡೆವಲಪ್ಮೆಂಟ್ ಆಫ್ ಯುವರ್ ಬೇಬಿ. ಆಯ್ತಾ. ಸೊ ನಾನು ಇಲ್ಲಿ ಕ್ಲಾಸಲ್ಲಿ ಮಾಡಿಸೋದೇನು, ನಮ್ಮ ಮಂತ್ರ ಚಾಂಟಿಂಗ್ಸ್ ಆಗಿರ್ಬೋದು, ಇಟ್ ರೈಸಸ್ ಯೋರ್ ವೈಬ್ರೇಷನ್. ಆಯ್ತಾ. ಸೊ ನಾನು ಧ್ಯಾನ ಮಾಡಿಸೋದು ಪೂರ್ತಿ ಧೂಳು ಹೊಡ್ದಂಗೆ, ನಿಮ್ಮ ಮೈಂಡ್ನ ಬ್ರೈನ್ ಪೂರ್ತಿ ಧೂಳು ಹೊಡಿತಾ ಕಸ ಗುಡಿಸ್ತಾ ಇರ್ತೀರಿ. ಆಯ್ತಾ. ಅಲ್ಲಿ ಏನೇನ್ ಕಸ ಬರ್ತಾ ಇರುತ್ತೋ ದಿನಾ ಹೋಗ್ತಾ ಇರ್ಬೇಕದು. ಆಯ್ತಾ. ಸೊ ದಟ್ ನಮ್ಗೆ ಹೊಸದ್ ಏನ್ ಕಲ್ತ್ರು ಚೆನ್ನಾಗಿ ನೆನ್ಪಿಟ್ಕೋಬೇಕು, ನಮ್ಮ ಮಗುಗೆ ಯೂಸ್ ಆಗ್ಬೇಕು ಅಲ್ವಾ.
ಸೊ ದಿನ ಊಟ ಮಾಡ್ದಂಗೆ ಬ್ರೈನಿಗೆ ಊಟ ಮಾಡಿಸ್ಬೇಕಲ್ವಾ. ಸೊ ಹೊಟ್ಟೆಗೆ ಮಾತ್ರ ಊಟ ಮಾಡಿಸ್ತಾ ಇದ್ರೆ ಪಾಪ ಬ್ರೈನಿಗೆ ಬೇಜಾರಾಗುತ್ತೆ ಅಲ್ವಾ, ಬ್ರೈನಿಗೂ ಊಟ ಮಾಡಿಸ್ಬೇಕು. ಸೊ ಅದಕ್ಕೆ ದಿನ ಈ ತರ ಫೀಡ್ ಮಾಡ್ತಾ ಹೋಗಿ ನಿಮ್ಮ ಬ್ರೈನ್ ಅನ್ನ, ಓಕೆನಾ. ಅಂಡ್ ಇನ್ನೂ ಒಂದು ಕಾನ್ಸೆಪ್ಟ್ ಹೇಳಿದೆ ನಾನು ನನ್ನ ಪ್ಲಾನಿಂಗ್ ಬ್ಯಾಚ್ಗೆ. ಅದೇ ನಾನು ಸುವರ್ಣ ಅವರು ಆಗ್ಲೇ ಡಿಸ್ಕಸ್ ಮಾಡ್ತಾ ಇದ್ದಿದ್ದೆ. ಅಲ್ಲಿ ಆಕ್ಚುಲಿ ತುಂಬಾ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತೀವಿ ಪ್ಲಾನಿಂಗ್ ಬ್ಯಾಚ್ ಅಲ್ಲಿ. ಇಲ್ಲಿ ಪ್ರೆಗ್ನೆನ್ಸಿ ಬ್ಯಾಚ್ ಅಲ್ಲಿ ಯಾಕೆ ಆಗ್ತಿಲ್ಲ ಅಂದ್ರೆ, ಫಸ್ಟ್ ನಿಮ್ಮ ಏನು ನಿಮ್ಮ ಸ್ಟೇಜ್ ಹಂಗಿದೆ, ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ತುಂಬಾ ಸೆನ್ಸಿಟಿವ್ ಫೇಸ್ ಇದು. ಓಕೆ, ಸೊ ಫಿಲ್ಟರ್ಡ್ ಫಾರ್ಮ್ ಅಲ್ಲಿ ನಿಮ್ಗೆ ಹೇಳ್ತಾ ಹೋಗ್ಬೇಕಾಗುತ್ತೆ ನಾನು. ಅದು ಒಂದು. ಇನ್ನು ಒಂದು, ದ ರೆಸ್ಪಾನ್ಸ್. ಇವನ್ ನಾವು ಇವಾಗ ನಂಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಕ್ಲಾಸ್ ಮಾಡಕ್ಕೆ. ವಿಡಿಯೋಸ್ ಆನ್ ಮಾಡ್ತೀರಾ, ರೆಸ್ಪಾಂಡ್ ಮಾಡ್ತೀರಾ, ಚಾಟ್ ಬಾಕ್ಸ್ ಎಲ್ಲಾದ್ರೂ ಹಾಕ್ತೀರಾ. ಸೊ ವಿಡಿಯೋಸ್ ಆನ್ ಮಾಡಿದಷ್ಟು ನನಗೆ ಇನ್ನ ಚೆನ್ನಾಗಿ ನಿಮಗೆ ಇನ್ಪುಟ್ಸ್ ಕೊಡಕ್ಕೆ ಮನ್ಸು ಬರುತ್ತೆ, ತುಂಬಾ ಇಷ್ಟ ಆಗ್ತಾ ಇರುತ್ತೆ. ಓಕೆ, ಸೊ ಇವಾಗ ವಿಡಿಯೋಸ್ ಎಲ್ಲ ಆನ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಂಗೆ ಇಷ್ಟ ಆಗ್ತಾ ಇದೆ. ಅಂಡ್ ತುಂಬಾ ಚೆನ್ನಾಗಿ ನನ್ನಿಂದನೂ ಕೂಡ ಕೆಲವೊಂದು ವಿಷಯಗಳು ಹೊರಗೆ ಬರ್ತಾ ಇದೆ. ಓಕೆನಾ. ಸೊ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ಒಂದು ನಿಮಿಷ ಒಂದು ಸ್ಕ್ರೀನ್ ಶೇರ್ ಮಾಡ್ತೀನಿ, ಕಾಣಿಸುತ್ತಾ ಅಂತ ಹೇಳಿ. ಓಕೆ, ಕಾಣಿಸ್ತಾ ಇದೆಯಲ್ಲ. ಇದು ನಮ್ಮ ಬ್ರೈನಿನ ಸ್ಟ್ರಕ್ಚರ್. ಓಕೆ, ಸೊ ಸೆರೆಬ್ರಮ್, ಸೆರೆಬೆಲಮ್, ಮೆಡುಲಾ ಅಬ್ಲಾಂಗೇಟಾ, ಅದು ಇದು ಎಲ್ಲಾನು ನೆನ್ಪಿರ್ಬೇಕು, ನೆನ್ಪಾಗ್ತಾ ಇರ್ಬೇಕು ಅಟ್ ಲೀಸ್ಟ್ ಇವಾಗ ಎಲ್ಲಾರ್ಗು. ರೈಟ್, ಅಷ್ಟಂತೂ ನಾವು ಕಲ್ತಿದೀವಿ. ಸೆರೆಬ್ರಮ್, ಸೆರೆಬೆಲಮ್, ಮೆಡುಲಾ ಅಬ್ಲಾಂಗೇಟಾ. ಸೊ ಇಷ್ಟಂತೂ ಕಲ್ತಿರ್ತೀವಿ. ಅಂಡ್ ಇಲ್ಲಿ ನಾನ್ ಹೇಳ್ಬೇಕಾಗಿರೋದೇನಂದ್ರೆ ಫ್ರಾಂಟಲ್ ಲೋಬ್. ಸೊ ಇದು ಎಷ್ಟು ಥಿಕ್ನೆಸ್ ಜಾಸ್ತಿ ಇದೆಯೋ ನಮ್ಮ ಇಂಟೆಲಿಜೆನ್ಸ್ ಅಷ್ಟು ಜಾಸ್ತಿ ಇರುತ್ತೆ. ಬೇರೆ ಪ್ರಾಣಿಗಳಲ್ಲಿ ಇದರ ಥಿಕ್ನೆಸ್ ಕಮ್ಮಿ ಇರುತ್ತೆ, ತುಂಬಾ ತೆಳು ಇರುತ್ತೆ, ಅದಕ್ಕೆ ಅದರ ಇಂಟೆಲಿಜೆನ್ಸ್ ಲೋ ಇರುತ್ತೆ. ಇಲ್ಲಿ ಈ ಫ್ರಾಂಟಲ್ ಲೋಬ್ ಅನ್ನೋದು ಪಿಂಕ್ ಕಲರ್ ಅಲ್ಲಿ ತೋರಿಸಿದಾರಲ್ವಾ, ಅದು ನೋಡಿ ಎಷ್ಟು ದಪ್ಪ ಇದೆ. ಸೊ ಇದೇ ಹ್ಯೂಮನ್ ಬೀಯಿಂಗ್ಸಿಗೆ ಇಂಟೆಲಿಜೆನ್ಸ್ ಅನ್ನೋದನ್ನ ಪ್ರೊವೈಡ್ ಮಾಡೋದು, ಅವರ ಕೆಪಾಸಿಟೀಸ್ ನ ಹೇಳೋದು. ಮತ್ತೆ ಅಲ್ಲೆಲ್ಲ ಕರ್ವ್ ಇದೆ ನೋಡಿ, ಇಲ್ಲೆಲ್ಲ ಎಷ್ಟು ಕರ್ವ್ ಇದೆಯಲ್ಲ, ಅದೆಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಮ್ಗೆ ಇಂಟೆಲಿಜೆನ್ಸ್ ಜಾಸ್ತಿ ಇದೆ ಅಂತ ಹೇಳಿ. ಆಯ್ತಾ. ಸೊ ಪ್ರಾಣಿಗಳಲ್ಲಿ ಕೆಲವೊಂದಕ್ಕೆ ಇದು ಸಾಫ್ಟ್ ಆಗಿರುತ್ತೆ, ಏನು ಜಾಸ್ತಿ ಕರ್ವ್ ಇರಲ್ಲ. ಆಯ್ತಾ, ಇಂಟೆಲಿಜೆನ್ಸ್ ಲೋ ಅಲ್ವಾ. ಸೊ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್, ಎಸ್ ವೆರಿ ಗುಡ್. ಫ್ರಾಂಟಲ್ ಲೋಬ್ ಇಲ್ಲಿದೆಯಲ್ಲ, ಇಲ್ಲೇ ಮುಂದೆ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಇರುತ್ತೆ. ಓಕೆ, ಸೊ ಆ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಇದೆಯಲ್ವಾ, ಅದರ ಥಿಕ್ನೆಸ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ನಮ್ಮ ಕೆಪಾಸಿಟಿ ಜಾಸ್ತಿ. ಓಕೆ, ಸೊ ಇದನ್ನ ನಾವು ಯೂಸ್ ಮಾಡ್ಕೋಬೇಕಾಗಿರೋದು ಇಲ್ಲಿ. ಓಕೆ, ಇಲ್ಲಿ ನೋಡಿ ಮಿಡ್ ಬ್ರೈನ್ ಅಂತ ತೋರಿಸಿದ್ದಾರೆ ಇಲ್ಲಿ. ಆಯ್ತಾ. ಸೊ ಈ ಮಿಡ್ ಬ್ರೈನ್ ಏನ್ ಮಾಡುತ್ತೆ, ಇಲ್ಲಿ ಇಲ್ಲಿ ನೋಡಿ ಈ ಪಿಕ್ಚರ್ ಅಲ್ಲಿ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್. ಆಯ್ತಾ, ಲೆಫ್ಟ್ ಹೆಮಿಸ್ಪಿಯರ್, ರೈಟ್ ಹೆಮಿಸ್ಪಿಯರ್ ಅಲ್ವಾ. ಸೊ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಏನ್ ಮಾಡುತ್ತೆ, ನಮ್ಮ ರೈಟ್ ಸೈಡ್ ಬಾಡಿ ಕಂಟ್ರೋಲ್ ಮಾಡುತ್ತೆ. ರೈಟ್ ಸೈಡ್ ಆಫ್ ದ ಬ್ರೈನ್ ಏನ್ ಮಾಡುತ್ತೆ, ಲೆಫ್ಟ್ ಸೈಡ್ ಬಾಡಿ ಕಂಟ್ರೋಲ್ ಮಾಡುತ್ತೆ. ಅಂಡ್ ಮೊನ್ನೆ ಹೇಳಿದೆ ನಾನು, ನಾವು ಹೇಗೆ ನಮ್ಮ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಬ್ರೈನ್ ಅನ್ನ ಆಕ್ಟಿವೇಟ್ ಮಾಡ್ತಾ ಇರ್ತೀವಿ. ನಾವು ಯಾವಾಗ ಕೆಲಸಗಳನ್ನ ಲೆಫ್ಟ್ ಸೈಡ್ ಅಲ್ಲಿ ಮಾಡ್ತಾ ಇರ್ತೀವೋ ರೈಟ್ ಬ್ರೈನ್ ಆಕ್ಟಿವ್ ಆಗ್ತಾ ಇರುತ್ತೆ, ರೈಟ್ ಸೈಡ್ ಅಲ್ಲಿ ಮಾಡ್ತಾ ಇರ್ತೀವೋ ಅವಾಗ ಲೆಫ್ಟ್ ಬ್ರೈನ್ ಆಕ್ಟಿವೇಟ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಬ್ರಷಿಂಗ್ ಅನ್ನೋದೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಯಾರು ಸ್ಟಾರ್ಟ್ ಮಾಡಿದೀರಾ, ಲೆಫ್ಟ್ ಸೈಡ್ ಬ್ರಷ್ ಮಾಡ್ಬೇಕು ಒಂದಿನ, ರೈಟ್ ಸೈಡ್ ಬ್ರಷ್ ಮಾಡಿ. ಓಕೆ, ವೆರಿ ಗುಡ್ ಸಂಗೀತ ಅವ್ರೆ. ಸೊ ದಿಸ್ ಇಸ್ ಲೈಕ್ ಮೋಟಿವೇಶನ್. ಒಬ್ರು ಮಾಡ್ತಾ ಇದಾರೆ, ಇನ್ನೊಬ್ರು ನಾನು ಮಾಡ್ಬೇಕು, ಅವ್ರ ಮಗು ಮಾತ್ರ ಇಂಟೆಲಿಜೆಂಟ್ ಆಗ್ಬೇಕಾ, ನನ್ನ ಮಗನು ಆಗ್ಬೇಕು. ರೈಟ್, ಮಾಡಿ ಹೆಲ್ದಿ ಕಾಂಪಿಟೇಷನ್. ಓಕೆ, ಸೊ ಹಿಂಗೆ ಈ ತರ ನಾನು ಟಿಪ್ಸ್ ಕೊಡ್ತಾ ಹೋಗ್ತೀನಿ, ಜಸ್ಟ್ ಫಾಲೋ ಮಾಡ್ತಾ ಹೋಗಿ. ಓಕೆನಾ. ಸೊ ಇಲ್ಲಿ ನಾನು ಇವತ್ತು ಹೊರಟಿರುವಂತ ಕಾನ್ಸೆಪ್ಟ್ ಏನಂದ್ರೆ, ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಓಕೆ, ಇಲ್ಲಿ ಎಲ್ಲೂ ಅದು ತೋರಿಸಿಲ್ಲ, ನನ್ನ ಪಿಕ್ಚರ್ ಒಂದ್ ಬೇರೆ ಇತ್ತು, ಅದು ಮಿಸ್ ಆಗಿದೆ, ಅದಕ್ಕೆ ನಾನು ಇಲ್ಲೇ ತೋರಿಸಿ ಹೇಳ್ತಾ ಇದ್ದೀನಿ. ಇಲ್ಲೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಇದು ಫ್ರಾಂಟಲ್ ಲೋಬ್. ಇಲ್ಲಿ ನಾನು ಹೇಳಿದ್ದು ಈ ಫ್ರಾಂಟಲ್ ಲೋಬ್, ಪ್ರೀ ಫ್ರಾಂಟಲ್ ಲೋಬ್, ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಏನಿರುತ್ತೆ ಇಲ್ಲಿರುತ್ತೆ, ಆಲ್ಮೋಸ್ಟ್ ಇಲ್ಲಿಂದ ನೇರವಾಗಿ ಒಳಗಡೆ.
ಆಯ್ತಾ. ಇಲ್ಲಿ ಸ್ಕಲ್ ಕವರ್ ಆಗಿದೆ, ಬಟ್ ಇದಕ್ಕೆ ನೇರವಾಗಿ ಇರುತ್ತೆ ಆಯ್ತಾ ಒಳಗಡೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ನಮ್ಗೆ ಹಿಯರಿಂಗ್ ಕೆಪಾಸಿಟಿಗೆ ಒಂದು ಇಲ್ಲಿ ಕನೆಕ್ಷನ್ ಇರುತ್ತೆ. ಅದೇನಕ್ಕೆ ಅಂತಂದ್ರೆ ನಮ್ಮ ಆಡಿಟರಿ ಸ್ಕಿಲ್ಸ್ ನ ಡಿಸೈಡ್ ಮಾಡುವಂಥದ್ದು. ಇಲ್ಲಿ ಆಡಿಟರಿ ನರ್ವ್ ಅನ್ನೋದು ಇಲ್ಲಿ ಒಂದು ಪೋರ್ಷನ್ ಇರುತ್ತೆ, ಅಲ್ಲಿ ಕನೆಕ್ಟ್ ಆಗಿರುತ್ತೆ ಆಲ್ಮೋಸ್ಟ್ ಹಿಯರ್ ಆಯ್ತಾ. ಸೊ ಇಲ್ಲಿ ಇದೇ ಸ್ಟ್ರೈಟ್ ಲೈನ್ ಅಲ್ಲಿ ಬಂದ್ರೆ ಆಯ್ತಾ, ಇಲ್ಲಿಂದ ಹಣೆಯಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಗಿ ಒಂದು ಸ್ಟ್ರೈಟ್ ಲೈನ್ ಹಿಂಗೆ ಒಳಗ್ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿಂದ ಬಂದು ಇಲ್ಲಿ ಒಳಗ್ ಹೋಗಿ ಮಿಡ್ ಬ್ರೈನ್ ತನಕ ಹೋಗಿ ಅಲ್ಲಿರೋದು ಅದ್ರ ಹತ್ರನೇ ಇರೋದು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಇದು ಒಂದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್, NLP ಕಾನ್ಸೆಪ್ಟ್. ಇಲ್ಲಿ ನಾವ್ ಯಾವಾಗ ಪ್ರೋಗ್ರಾಮಿಂಗ್ ಏನ್ ನಮ್ದು ಬ್ರೈನ್ ಸ್ಟ್ರಕ್ಚರ್ ಏನಿದೆ ಅದು ಏನೇ ಇರಬಹುದು ಅದನ್ನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇದಕ್ಕಿರುತ್ತೆ ಆಯ್ತಾ. ಇಲ್ಲಿಗೆ ಏನಾದ್ರೂ ಯಾವ್ದಾದ್ರು ವಿಷಯ ಬಂದು ಪರ್ಫೆಕ್ಟ್ ಆಗಿ ಕುತ್ಕೋತು ಅಂದ್ರೆ ಅದೇನ್ ಮಾಡುತ್ತೆ ಅಂದ್ರೆ ಅದನ್ನೇ ಟ್ರೂ ಮಾಡೋದಕ್ಕೆ ಹೋರಾಡುತ್ತೆ. ಅಂದ್ರೆ ನಮ್ಗೆ ಅದೇ ತರ ಅಪರ್ಚುನಿಟೀಸ್ ರೆಕಗ್ನೈಸ್ ಮಾಡೋದು ಅಥವಾ ಇನ್ನೇನೋ ನಮ್ಗೆ ಕ್ಲೂ ಕೊಡ್ತಾ ಹೋಗೋದು. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಎಲ್ಲ ವರ್ಕ್ ಆಗೋದ್ರ ಬೇಸಿಕ್ ಏನಿದೆ ಇದೇ ಒಂದು ಫೌಂಡೇಶನ್ ಇದ್ದಂಗೆ ಆಯ್ತಾ. ಸೊ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಈ ಪೋರ್ಷನ್ಗೆ ನೀವು ಟ್ರೈನಿಂಗ್ ಕೊಟ್ಬಿಟ್ರೆ ಅದು ನಿಮ್ಮ ಗೋಲ್ಸ್ನೆಲ್ಲ ಫುಲ್ಫಿಲ್ ಮಾಡಕ್ಕೆ ವರ್ಕ್ ಮಾಡುತ್ತೆ. ಅರ್ಥ ಆಯ್ತಾ ಹೇಗೆ ಅದು ವರ್ಕ್ ಆಗುತ್ತೆ ಆಯ್ತಾ. ಯಾವಾಗ ನಾವು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ಗೆ ಚಿತ್ರಣಗಳ ರೂಪದಲ್ಲಿ ತೋರಿಸ್ತಾ ಹೋಗ್ತೀವೋ ಅದು ನೆನ್ಪಿಟ್ಕೊಂತ ಹೋಗುತ್ತೆ ಆಯ್ತಾ. ಸೊ ತುಂಬಾ ನೆನ್ಪಿಟ್ಕೊಂತ ಹೋಗುತ್ತೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಅಷ್ಟು ಅದಕ್ಕೆ ಪದೇ 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 ನಮ್ಮ ಗೋಲ್ಸ್, ಡ್ರೀಮ್ಸ್, ಡಿಸೈರ್ಸ್, ನಮ್ಗೆ ಏನ್ ಬೇಕು ಏನ್ ಬೇಕು ಏನ್ ಬೇಕು ಅದನ್ನೆಲ್ಲ ಮತ್ತೆ ಮತ್ತೆ ತೋರಿಸ್ತಾ ಅದರಲ್ಲಿ ಒಂದು ಇಮೇಜಸ್ ಫಾರ್ಮ್ ಅಲ್ಲಿ ಪಿಕ್ಚರ್ಗಳ ರೀತಿಯಲ್ಲಿ ಈಸಿಯಾಗಿ ಅದು ನೆನ್ಪಿಟ್ಕೊಳ್ಳುತ್ತೆ ಆಯ್ತಾ. ಎಕ್ಸಾಂಪಲ್ ಪರ್ಫೆಕ್ಟ್ ಹೆಲ್ತ್. ನೀವು ನಿಮ್ಮ ಪರ್ಫೆಕ್ಟ್ ಹೆಲ್ತ್, ಒಂದು ಫಿಟ್ ಬಾಡಿ, ತುಂಬಾ ಚೆನ್ನಾಗಿ ನೀವು ಬೆಟ್ಟನೇ ಹತ್ತುತ್ತಾ ಇದ್ದೀರಾ, ಸುಸ್ತಾಗ್ತಿಲ್ಲ, ಆರಾಮಾಗಿ ಹತ್ತುತ್ತಾ ಇದ್ದೀರಾ ಆಯ್ತಾ. ಸೊ ಅಷ್ಟು ಫಿಟ್ ಬಾಡಿ, ಹೆಲ್ದಿ ಬಾಡಿ, ಖುಷಿಯಾಗಿ ಆರಾಮಾಗಿ ನೇಚರ್ ಅಲ್ಲಿ ಇದೆ ಆಯ್ತಾ. ಸೊ ಹೆಲ್ತ್, ಪರ್ಫೆಕ್ಟ್ ಹೆಲ್ತ್, ಅಲ್ಟಿಮೇಟ್ ಹೆಲ್ತ್. ನಿಮ್ಮ ಇಮೇಜ್ ಹೇಗಿರುತ್ತೆ ಆಯ್ತಾ. ಸೊ ಅಷ್ಟು ಖುಷಿಯಾಗಿ, ಹೆಲ್ದಿಯಾಗಿ, ಆರಾಮಾಗಿ, ಗ್ರೇಸ್ಫುಲ್ ಆಗಿ ನಿಮ್ ಮುಖದಲ್ಲಿ ಕಾಂತಿ ಅದೇ ಹೇಳುತ್ತೆ ನೀವು ಹೆಲ್ದಿ ಆಗಿದ್ದೀರಾ ಅಲ್ವಾ. ಇದು ಒಂದು ಪಿಕ್ಚರ್ ನಿಮ್ಮ ಮೈಂಡ್ ಅಲ್ಲಿ ಪ್ರತಿದಿನ ತೋರಿಸ್ತಾ ಇರ್ತೀರಾ ಅಂಡ್ ಒನ್ ಡೇ ನೀವು ಅಲ್ಲಿಗೆ ಹೋಗಿ ರೀಚ್ ಆಗೇ ಆಗ್ತೀರಾ. ಅದಕ್ಕೆ ದಿನಾನು ವರ್ಕ್ ಮಾಡೋದು ಈ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಎಲ್ಲಾ ಬೇರೆ ಪಾರ್ಟ್ಸ್ ಗೆ ಹೇಳ್ತಾ ಇರುತ್ತೆ. ನೀನ್ ಆ ಗೋಲ್ ರೀಚ್ ಆಗ್ಬೇಕಾದ್ರೆ ಇದನ್ನ ಮಾಡು, ಅದನ್ನ ಮಾಡು, ಆ ವ್ಯಾಯಾಮ ಮಾಡು, ಈ ಫುಡ್ ತಿನ್ನು, ಇದನ್ನ ಅವಾಯ್ಡ್ ಮಾಡು, ಅದೆಲ್ಲ ಹೇಳ್ಕೊಡೋದು ಅದೇ ಆಯ್ತಾ. ಅದೇ ರೀತಿ ಮಗುವಿನ ಹೆಲ್ತ್. ಎಷ್ಟೋ ಜನ ಕೇಳ್ತೀರಾ ಅಲ್ವಾ, ಮೇಡಮ್ ನನಗೆ ಒಂದೊಂದ್ಸರಿ ಭಯ ಆಗುತ್ತೆ, ಮಗು ಮೂಮೆಂಟ್ ಮಾಡಿಲ್ಲ ಅಂತಂದ್ರೆ ನನಗೆ ಏನಾಗಿರ್ಬೋದು, ಹಿಂಗ್ ಕುತ್ಕೋಬೋದಾ, ಹಿಂಗ್ ಮಲ್ಕೋಬೋದಾ, ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಆ ತರ ಎಲ್ಲ ಹೇಳ್ತಾ ಇರ್ತೀರ ಅಲ್ವಾ. ಸೊ ನಿಮ್ಮ ಮಗುವಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂತಂದ್ರೆ ಫಸ್ಟ್ ನಿಮ್ಮ ಬ್ರೈನ್ ಇಂದ ಎಷ್ಟೋ ವಿಷಯಗಳು ಮಗುಗೆ ತಲುಪ್ತಾ ಇರುತ್ತೆ ಅಲ್ವಾ. ಸೊ ಫಸ್ಟ್ ನಿಮ್ಮ ಬ್ರೈನಿಗೆ ಟ್ರೈನ್ ಮಾಡಿ ನಮ್ಮ ಮಗು ಚೆನ್ನಾಗಿದೆ ಚೆನ್ನಾಗಿದೆ, ಒಂದು ಚೆನ್ನಾಗಿರುವಂತ ಹೆಲ್ದಿ ಮಗುವಿನ, ಖುಷಿಯಾಗಿರೋ ಮಗುವಿನ ಪಿಕ್ಚರ್ನ ಮತ್ತೆ 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 ಅದಕ್ಕೆ ತೋರಿಸ್ತಾ ಒನ್ ಡೇ ನಿಮ್ಮ ಮಗು ಹೆಲ್ದಿಯಾಗಿ ಆಚೆ ಬಂದಾಗ ಅದೇ ತರ ಕಾಣುತ್ತೆ. ಓಕೆ. ಸೊ ಎಷ್ಟೋ ಜನ ಹೇಳ್ತಾರೆ ಈ ಗರ್ಭ ಸಂಸ್ಕಾರ ಅಂತಂದ್ರೆ ಮಗು ಕಣ್ಣು ಹಿಂಗೆ ಇರ್ಬೇಕಂದ್ರೆ ಹಂಗೆ ಬರುತ್ತೆ, ಮೂಗ್ ಹಿಂಗೆ ಬರ್ಬೇಕಂದ್ರೆ ಹಂಗೆ ಬರುತ್ತೆ ಆಯ್ತಾ. ಆಲ್ಮೋಸ್ಟ್ ಆಗಿದೆ. ಯಾಕಂದ್ರೆ ನಿಮ್ಮ ದೇಹದಲ್ಲಿ ಆ ಪ್ಯಾಟರ್ನ್ ಇತ್ತು, ನಿಮ್ಮ ಮೈಂಡಿಗೆ ಆ ಇಂಟೆಲಿಜೆನ್ಸ್ ಇತ್ತು, ಮತ್ತೆ ಅವೆರಡು ಸಿಂಕ್ ಆಗಿ ರೆಕಗ್ನೈಸ್ ಆಗಿ ನಿಮ್ಮ ದೇಹ ಅದ್ರ ಮೇಲೆ ವರ್ಕ್ ಮಾಡ್ತು ಆಯ್ತಾ. ಸೊ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಎಷ್ಟೆಷ್ಟಿದೆ ಅದೆಲ್ಲ ರೆಫರೆನ್ಸ್ ಹೇಗೆ ತಗೊಳುತ್ತೋ ಅದೇ ತರ ನಮ್ಮ ಮೈಂಡ್ ಇಂದಾನೆ ರೆಫರೆನ್ಸ್ ತಗೊಳುತ್ತೆ. ಅದೇ ತರ ನಮ್ಮ ಮಗುವಿನ ದೇಹ ಫಾರ್ಮ್ ಆಗ್ತಾ ಹೋಗುತ್ತೆ ಆಯ್ತಾ. ಇದನ್ನ ನಾವು ಎಷ್ಟು ಇಂಟೆನ್ಸಿವ್ ಆಗಿ ಮಾಡ್ತೀವೋ ಅಷ್ಟು ಎಫೆಕ್ಟಿವ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಬ್ರಿಗೆ ಅಷ್ಟು ಇಂಟೆನ್ಸಿವ್ ಆಗಿ ಮಾಡಕ್ ಬರಲ್ಲ, ಮೇ ಬಿ ಸ್ವಲ್ಪ ಮಿಸ್ ಆಗ್ಬೋದು.
ಅಂಡ್ ಇದು ಯಾವ್ದ್ರಲ್ಲಿ ವರ್ಕ್ ಆಗಲ್ಲ ಅಂದ್ರೆ ಕಲರ್ ಅಲ್ಲಿ ವರ್ಕ್ ಆಗಲ್ಲ ಎಷ್ಟೋ ಸಾರಿ, ಆಲ್ಮೋಸ್ಟ್. ಅಂದ್ರೆ ಹೇಳ್ತಾರಲ್ವಾ ಕೇಸರಿ ತಿಂದ್ರೆ ಬೆಳ್ಳಗಾಗ್ತಾರೆ, ಅದೆಲ್ಲಾನು ಅದಕ್ಕೆ ಪ್ರೂಫ್ ಇಲ್ಲ ಆಕ್ಚುಲಿ. ಬಟ್ ಆ ಒಂದು ಮೈಂಡ್ ಸೆಟ್ ಏನಿದೆ, ಓಕೆ ನಾನು ಕೇಸರಿ ತಿಂತಾ ಇದ್ದೀನಿ, ನನ್ ಮಗು ಬೆಳ್ಳಗ್ ಬರುತ್ತೆ ಅನ್ನೋ ಒಂದು ಯೋಚನೆಯಿಂದ ಅದು ವರ್ಕ್ ಆದ್ರೂ ಆಗಬಹುದು. ಓಕೆ, ಆ ಯೋಚನೆ, ಆ ಆಲೋಚನೆ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ, ಅಕಸ್ಮಾತ್ ನಿಮ್ಮ DNA ಅಲ್ಲಿ, ಆಯ್ತಾ, ನಿಮ್ಮ ಇಡೀ ವಂಶದಲ್ಲಿ ಯಾರಾದ್ರೂ ಒಬ್ರು ಬೆಳ್ಳಗಿದ್ರು, ಯಾವ್ದೋ ಜನರೇಷನ್ ಅಲ್ಲಿ ಯಾರಾದ್ರೂ ಒಬ್ರು ಬೆಳ್ಳಗಿದ್ರು, ಆ ಕಂಟೆಂಟ್ ನಿಮ್ಮಲ್ಲಿ ಇತ್ತು ಬಟ್ ಆಕ್ಟಿವೇಟ್ ಆಗಿರ್ಲಿಲ್ಲ. ಅದು ಆಕ್ಟಿವೇಟ್ ಆಗಿ ಬೇಕಾದ್ರೆ ಅದು ಒಂದು ಮಗುನಾದ್ರೂ ಆ ತರ ಹುಟ್ಟೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಈ ಕಾನ್ಸೆಪ್ಟ್ ವರ್ಕ್ ಆಗೋದು, ಆಯ್ತಾ. ಇಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ, ಬಟ್ ನೀವು ಎಷ್ಟು ಇಂಟೆನ್ಸಿವ್ ಆಗಿ ಮಾಡ್ತಾ ಹೋಗ್ತಿರೋ ಅದೇ ಎಫೆಕ್ಟಿವ್ ಆಗೋ ಚಾನ್ಸಸ್ ಇದೆ ಅಂತ ಹೇಳೋದು, ಆಯ್ತಾ. ಸೊ ಅದೇ ರೀತಿ ನಾನು ಫಸ್ಟೇ ಹೇಳ್ತೀನಿ, ಫಿಸಿಕಲ್ ಅಪಿಯರೆನ್ಸ್ಗಿಂತ ಮೆಂಟಲಿ ನಿಮ್ಮ ಮಗು ಹೇಗಿರ್ಬೇಕು, ಆಯ್ತಾ. ಸೊ ಸ್ಪಿರಿಚುಲಿ ನಿಮ್ಮ ಮಗು ಹೇಗಿರ್ಬೇಕು, ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿ ಅಂತ ನಾನು ಅದಕ್ಕೆ ಹೇಳ್ತೀನಿ. ಇದು ಇನ್ನೂ ಜಾಸ್ತಿ ಅಂದ್ರೆ, ನಾನು ಯಾವಾಗ್ಲೂ ಅಪಿಯರೆನ್ಸಿಗೆ ಪ್ರಿಫರೆನ್ಸ್ ಕೊಡೋದು ಒಂದ್ ಸ್ವಲ್ಪ ಕಮ್ಮಿ. ಅವ್ರು ಕುಳ್ಳಕ್ಕಿದ್ರು, ದಪ್ಪ ಇದ್ರು, ಹೈಟ್ ಇದ್ರು, ನಂಗೆ ದಟ್ ಮೇಕ್ಸ್ ನೋ ಡಿಫ್ರೆನ್ಸ್, ಆಯ್ತಾ. ಮನುಷ್ಯ ಮನುಷ್ಯನೇ, ಎಲ್ಲರಲ್ಲೂ ಒಳ್ಳೇದು ಇದೆ, ಕೆಟ್ಟದು ಇದೆ. ಕೆಟ್ಟದನ್ನ ಸಪ್ರೆಸ್ ಮಾಡ್ಬೇಕು, ಒಳ್ಳೇದನ್ನ ಮುಂದೆ ಇಟ್ಕೊಂಡು ಒಳ್ಳೇದನ್ನೇ ಮಾಡ್ತಾ ಹಂಚ್ತಾ ನಾವು ಅನ್ಭವಿಸ್ತಾ ಹೋಗ್ಬೇಕು ಅಷ್ಟೇ, ಆಯ್ತಾ. ಇದು ನನ್ನ ಧ್ಯೇಯ ಇರೋದು. ಸೊ ಹಂಗಾಗಿ ನಾನು ಅಪಿಯರೆನ್ಸ್ ಬಗ್ಗೆ ಜಾಸ್ತಿ ಇಲ್ಲಿ ಹೇಳ್ತಾ ಇಲ್ಲ, ಓಕೆ. ಬಟ್ ಇದನ್ನು ಕೂಡ ನೀವು ಮಾಡ್ಬೋದು ಅನ್ನೋ ಒಂದು ಕ್ಲೂನ ಮಾತ್ರ ನಿಮಗೆ ಕೊಡ್ತಾ ಇದ್ದೀನಿ. ಅದನ್ನ ಬಿಟ್ಟು ನಮಗ್ ಬೇಕಾಗಿರೋದೇನು, ವಿಷನ್ ಬೋರ್ಡ್ ನ ಪ್ರಿಪೇರ್ ಮಾಡಿದೀವಿ ಅಲ್ವಾ. ಎಷ್ಟು ಜನ ಯೂಸ್ ಮಾಡ್ಕೋತಾ ಇದ್ದೀರಾ? ವೆರಿ ಗುಡ್ ಸಂಗೀತ ಅವ್ರೆ. ಸೊ ಹಾಗೆ ವಿಷನ್ ಬೋರ್ಡ್ ನ ಪ್ರತಿದಿನ ನೋಡ್ತಾ ನೋಡ್ತಾ ಅದು ಏನಾಗ್ತಾ ಇದೆ, ಅಲ್ಲಿರುವಂತಹ ಇಮೇಜಸ್ ಹೋಗಿ ಡೈರೆಕ್ಟ್ಲಿ ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ಗೆ ದಿನಾ ತೋರಿಸ್ತಾ ತೋರಿಸ್ತಾ ಅದು ಕೇಳಿಸ್ಕೊಂಡು ಅದನ್ನ ಪ್ರತಿದಿನ ನೋಡ್ತಾ ಅಲ್ಲಿ ರಿಜಿಸ್ಟರ್ ಆಗಿದೆ, ಆಯ್ತಾ. ಯಾವಾಗ RAS ಅಲ್ಲಿ, RAS ಅಂತಾನೆ ಹೇಳ್ಬಿಡ್ತೀನಿ, ಆಯ್ತಾ, ರಾಸ್ ಅಂತ ಕರೀತಾರೆ. ಸೊ RAS, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವಾಗ ಅದು ರಿಜಿಸ್ಟರ್ ಆಗುತ್ತೋ ಅಲ್ಲಿಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲೇ ಹೋದ್ರುನು ಒಳ್ಳೊಳ್ಳೆ ಮಕ್ಕಳ ಪಿಕ್ಚರ್ ಸಿಗೋದು, ಅಥವಾ ಅದೇ ತರ ಮಕ್ಕಳನ್ನ ನೀವು ನೋಡೋದು, ಅಥವಾ ನಿಮ್ಮ ಮಗುನೇ ಆ ತರ ಆಗೋದು, ಆಯ್ತಾ. ಸೊ ಅದೆಲ್ಲಾನು ಆಗ್ತಾ ಹೋಗುತ್ತೆ, ಆಯ್ತಾ. ಎಲ್ಲೋ ಬಟರ್ಫ್ಲೈ ಮ್ಯಾನಿಫೆಸ್ಟೇಷನ್ ಮಾಡಿದ್ವಿ, ಯಾರಿದ್ರಿ ಅವಾಗ? ಸಂಗೀತ ಅವರೇ ಇದ್ರ? ನೀವ್ ಇವಾಗ ಜಾಯಿನ್ ಆಗಿರೋದು ಅಲ್ವಾ? ಓಕೆ, ನೀವು ಮುಂಚೆನೆ ಮಾಡಿದೀರ. ಹ್ಮ್. ಓಕೆ, ವೆರಿ ಗುಡ್, ಪರವಾಗಿಲ್ಲ. ಹಾ, ಕಲಾ ಅವರಿದ್ರು. ಸೊ ಈ ತರ ಎಲ್ಲೋ ಬಟರ್ಫ್ಲೈ ಮ್ಯಾನಿಫೆಸ್ಟೇಷನ್ ನಾವು ಅವತ್ತು ಮಾಡಿದ್ವಿ ಅಲ್ವಾ. ವಿಷನ್ ಬೋರ್ಡ್ ಪ್ರಿಪೇರ್ ಮಾಡೋದು ಗೊತ್ತಿಲ್ಲ. ಓಕೆ ರಾಜೇಶ್ವರಿ ಅವರೇ, ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಂದ್ರೆ ನಾನು ಮುಂಚೆನೆ ಇದನ್ನ ಕ್ಲಾಸ್ ಮಾಡಿದ್ದೆ, ಅದರ ರೆಕಾರ್ಡಿಂಗ್ ಇದೆ, ಅದನ್ನ ನಾನು ಮತ್ತೆ ಹಾಕ್ತೀನಿ, ಅದ್ರಲ್ಲೇ ನೋಡಿ, ಆಯ್ತಾ. ನೋಡಿ ವಿಷನ್ ಬೋರ್ಡ್ ಪ್ರಿಪೇರ್ ಮಾಡ್ಕೊಳ್ಳಿ. ಅಫರ್ಮೇಶನ್ಸ್ ಮೇ ಬಿ ಎಷ್ಟೋ ಜನ ಆಮೇಲೆ ಜಾಯಿನ್ ಆದವರಿಗೆ ಸಿಕ್ಕಿಲ್ಲ ಅನ್ಸುತ್ತೆ. ಆ 3 ವಿಡಿಯೋಸ್ ನಾನು ಹಾಕ್ತೀನಿ. ಅಫರ್ಮೇಶನ್ಸ್, ವಿಜುವಲೈಸೇಷನ್ ರೆಡಿ ಮಾಡ್ಕೊಳ್ಳಿ. ಅದನ್ನ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತಾನು ಅದರಲ್ಲಿ ಹೇಳಿದೀನಿ, ಓಕೆನಾ. ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ, ನಾನು ಮತ್ತೆ ಹೇಳ್ತೀನಿ. ಸೊ ಈ ತರ ಅಫರ್ಮೇಶನ್ ವರ್ಕ್ ಆಗೋದು ಇದೇ ರೀತಿ, ಆಯ್ತಾ. ಮತ್ತೆ ಅದು ವರ್ಕ್ ಆಗಕ್ಕೆ ನೀವು ಏನ್ ಮಾಡ್ಬೇಕು, ನಿಮ್ಮ ಭಾವನೆಗಳನ್ನು ಕೂಡ ಅಟ್ಯಾಚ್ ಮಾಡ್ಬೇಕು, ಫೀಲಿಂಗ್ ನ ಅಟ್ಯಾಚ್ ಮಾಡ್ಬೇಕು, ಆಯ್ತಾ. ಸೊ ಫಾರ್ ಎಕ್ಸಾಂಪಲ್, ಎಲ್ಲದು ಎಲ್ಲರಿಗೂ ವರ್ಕ್ ಆಗ್ತಾ ಹೋಗಲ್ಲ, ಓಕೆ. ಅದು ವರ್ಕ್ ಆಗ್ಬೇಕು ಅಂತಂದ್ರೆ ನೀವು ಎಷ್ಟು ನಿಮ್ಮ ಭಾವನೆಗಳನ್ನ ಅಟ್ಯಾಚ್ ಮಾಡಿದಿರೋ ಅವಾಗ ಅದು ವರ್ಕ್ ಆಗುತ್ತೆ. ಮತ್ತೆ ನೆನ್ಪಿರೋದು ಅಷ್ಟೇ. ನಾನು ಇಷ್ಟು ಕಾನ್ಸೆಪ್ಟ್ ಏನೇನೋ ಹೇಳಿರ್ತೀನಿ, ಎಲ್ಲದು ಎಲ್ಲರಿಗೂ ನೆನ್ಪಿರಲ್ಲ, ಆಯ್ತಾ. ಯಾವುದಕ್ಕೆ ನೀವು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರ್ತೀರೋ ಅದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀರ, ಆಯ್ತಾ. ಸೊ ಅದಕ್ಕೆ ನಿಮ್ಮ RAS ಗೆ ನೆನ್ಪಿರ್ಬೇಕು ಅಂದ್ರೆ ಅದಕ್ಕೆ ಒಂದು ಫೀಲಿಂಗ್, ಎಮೋಷನ್ ಆಡ್ ಮಾಡಿ, ಮಸಾಲ ರೈಟ್. ಅವಾಗ ಅದಕ್ಕೆ ರುಚಿ ಬರುತ್ತೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳುತ್ತೆ, ಆಯ್ತಾ. ಸೊ ನಿಮ್ಮ ಡ್ರೀಮ್ಸ್, ಡಿಸೈರ್ಸ್ಗೆ ಮಸಾಲ ಆಡ್ ಮಾಡ್ತಾ ಹೋಗಿ, ಆಯ್ತಾ. ಮತ್ತೆ ಮತ್ತೆ ಅದನ್ನ ರಿಫೈನ್ ಮಾಡ್ತಾ ಹೋಗಿ, ಮತ್ತೆ ನೋಡ್ತಾ ಹೋಗಿ, ಮತ್ತೆ ಅದ್ರ ಬಗ್ಗೆ ಫೀಲಿಂಗ್ ಜಾಸ್ತಿ ಬರ್ತಾ ಹೋಗ್ಬೇಕು, ರೈಟ್.
ಯಾರಾದ್ರೂ ನನಗೆ ಒಂದು ವಿಷನ್ ನ ಇಲ್ಲಿ ಹೇಳಿ, ಯಾವ್ದಾದ್ರು ಒಂದು ಅಫರ್ಮೇಶನ್ ಅಥವಾ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡಿ, ನನಗೆ ಇದ್ರ ಬಗ್ಗೆ ಜಾಸ್ತಿ ಫೀಲಿಂಗ್ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನ ತಿಳಿಸಿ. ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ನನಗೆ ಕೊಡಿ, ಅದರಲ್ಲಿ ನಾನು ಫೀಲಿಂಗ್ ಹೇಗೆ ಅಟ್ಯಾಚ್ ಮಾಡೋದು, ಭಾವನೆಗಳನ್ನ ಹೇಗೆ ನಿಮ್ಮ ಗೋಲ್ಸ್ಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಮೇ ಬಿ ನಿಮಗೆ ಗೊತ್ತಿರುತ್ತೆ, ಬಟ್ ನಾನು ಹೇಳಿದ್ಮೇಲೆ ಸ್ವಲ್ಪ ಈಸಿ ಆಗ್ಬೋದೇನೋ ಅಷ್ಟೇ. ಓಕೆ. ಓಕೆ, ಮೈ ಬೇಬಿ ಈಸ್ ಹ್ಯಾಪಿ ಅಂಡ್ ಹೆಲ್ದಿ ಇನ್ ಮೈ ಹೋಮ್ ಅಲ್ವಾ? ಸೊ ಒಂದು ಮಗು ಹೊರಗಡೆ ಇದೆ ಅಂತ ಅನ್ಕೊಳ್ಳಿ, ಆಯ್ತಾ? ಒಂದ್ ಮಗು ನಿಮ್ಮ ಅಕ್ಕನ ಮಗುನೋ ಯಾವ್ದು ಆಯ್ತಾ? ಒಂದ್ ಮಗು, ಚಿಕ್ಕ ಮಗು, ಎಳೆ ಮಗು ಹೊರಗಡೆ ಇದೆ, ಅದ್ ಖುಷಿಯಾಗಿ ಆಡ್ತಾ ಇದೆ, ಆಯ್ತಾ? ಅದನ್ನ ಮಡ್ಲಲ್ಲಿ ಎತ್ಕೊಂಡಾಗ ಎಷ್ಟು ಖುಷಿ ಆಗುತ್ತಲ್ವಾ? ಅದ್ ನಗ್ತಾ ಇರುತ್ತೆ, ಆಯ್ತಾ? ಸೊ ನೀವು ನೋಡೋದ್ ಖುಷಿಯಾಗಿ ಕಣ್ಣೆಲ್ಲ ಪಳಪಳ ಅಂತ ಇರುತ್ತೆ, ನೀವು ನೋಡಿ ಅದು ನಗ್ತಾ ಇರುತ್ತೆ, ಅದ್ ನಿಮ್ ಕೈಯನ್ನ ಹಿಂಗೆ ಇಟ್ಕೊಂಡಾಗ ಎಷ್ಟು ಚೆನ್ನಾಗ್ ಅನ್ಸುತ್ತೆ. ಸೊ ಆ ಆ ಚೆನ್ನಾಗ್ ಅನ್ಸುತ್ತಲ್ಲ, ಆ ಫೀಲಿಂಗ್ ಏನಿದೆ ಅದನ್ನ ನೀವು ಅಟ್ಯಾಚ್ ಮಾಡಿ. ಓಕೆ, ಹ್ಯಾಪಿ ಬೇಬಿ, ಹೆಲ್ದಿ ಬೇಬಿ ಅಂದ್ರೆ ಅದ್ರ ಕಣ್ಣೇ ಒಂಥರ ಶೈನಿಂಗ್, ಪಳಪಳ ಅಂತ ಇರುತ್ತೆ, ಕೆನ್ನೆಗಳೆಲ್ಲ ಚೆನ್ನಾಗಿ ಪಳಪಳ ಅಂತ ಇರುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ ಅಲ್ವಾ? ಸೊ ಹ್ಯಾಪಿ ಹೆಲ್ದಿ ಬೇಬಿ, ಇದನ್ನ ನೀವು ಹೊಟ್ಟೆ ಒಳಗಡೆ ಆ ಮಗು ಅದೇ ತರ ಆಡ್ಕೊಂಡಿದೆ ಅನ್ನೋ ತರ ಫೀಲ್ ಮಾಡ್ಬೇಕು. ಅವಾಗ ಏನ್ ಅನ್ಸುತ್ತೆ, ನಿಜವಾಗ್ಲೂ ನನ್ ಮಗು ಒಳಗಡೆ ಹ್ಯಾಪಿ ಆಗಿದೆ, ಖುಷಿಯಾಗಿದೆ ಅಲ್ವಾ? ಸೊ ಈ ತರ ನಿಮ್ಮ ಫೀಲಿಂಗ್ ನ ಅಟ್ಯಾಚ್ ಮಾಡೋದು. ಓಕೆ. ಹೌ ಟು ಡೂ ಅಫರ್ಮೇಶನ್ ಫಾರ್ ಸ್ಮಾಲ್ ಥಿಂಗ್ಸ್ ಲೈಕ್ ಡೈಲಿ ಯೂಸ್. ಎಲ್ಲದಕ್ಕೂ ಅಫರ್ಮೇಶನ್ ಮಾಡೋದ್ಕಿಂತ ಫೀಲಿಂಗ್ ಆಯ್ತಾ, ಫೀಲ್ ಮಾಡ್ತಾ ಹೋಗಿ. ಓಕೆ, ಸೊ ನಿಮ್ಗೆ ಏನಾಗ್ಬೇಕು ಅಂತಿದ್ಯೋ ಅದನ್ನ ಪಿಕ್ಚರ್ಸ್ ಫಾರ್ಮ್ ಅಲ್ಲಿ ತೋರಿಸ್ತಾ ಹೋಗಿ. ಅಫರ್ಮೇಶನ್ ಇಸ್ ದ ಮೀಡಿಯಂ, ಆಯ್ತಾ? ಅದು ಒಂದು ಮೀಡಿಯಂ ತರ, ಅದೇ ಅಲ್ಟಿಮೇಟ್ ಅಲ್ಲ, ಆಯ್ತಾ? ಸೊ ಪಿಕ್ಚರ್ ಫಾರ್ಮ್ ಅಲ್ಲಿ ನಿಮ್ಗೆ ಏನ್ ಆಗ್ಬೇಕು, ಸ್ಮಾಲ್ ಥಿಂಗ್ಸ್ ಅಂತ ಹೇಳಿದೀರಾ, ನಂಗೆ ಅದಕ್ಕೂ ಒಂದು ಎಕ್ಸಾಂಪಲ್ ಪರ್ಫೆಕ್ಟ್ ಆಗಿ ಇದೆ ಅಂತ ಹೇಳಿ. ಸಂಗೀತ ಅವ್ರೆ, ನೋಡೋಣ. ಓಕೆ, ಸುಮ್ನೆ ನಿಮ್ಗೆ ಯಾವ್ದೋ ಒಂದು ಔಟ್ಕಮ್ ಬೇಕಲ್ವಾ, ಆ ಔಟ್ಕಮ್ ಏನು ಅಂತ ಹೇಳಿ, ನಂಗೆ ಈಸಿ ಆಗುತ್ತೆ. ಓಕೆ, ಅಲ್ಲಿವರೆಗೆ ಕಲಾ ಅವ್ರದ್ದು ಇದನ್ನ ಹೇಳ್ತೀನಿ. ಕಲಾ, ಹೆಲ್ದಿ ನಾರ್ಮಲ್ ಡೆಲಿವರಿ ವಿತ್ ನೋ ಸ್ಕ್ರೀಮಿಂಗ್ ಅಂಡ್ ಟಿಯರಿಂಗ್. ಓಕೆ, ಸೊ ಕಲಾ ಅವ್ರಿಗೆ ಫಸ್ಟ್ ನಾನು ಈ ಒಂದು ಸೆಷನ್ ನ ಕೊಡ್ಲೇಬೇಕು. ನಾಟ್ ಓನ್ಲಿ ಫಾರ್ ಕಲಾ, ಅವ್ರು ಹೇಳ್ತಾರೆ, ಬಟ್ ಮೇ ಬಿ ಎಷ್ಟೋ ಜನ ಹೇಳಿಲ್ಲ ಅಷ್ಟೇನೆ, ಆಯ್ತಾ? ಸೊ ನಾರ್ಮಲ್ ಡೆಲಿವರಿ ಈ ಕಾನ್ಸೆಪ್ಟ್ ಮೇಲೆ ನಾನು ಒಂದು ದಿನ ಪೂರ್ತಿ ಮಾತಾಡ್ಬೇಕಾ? ಓಕೆ, ಬಟ್ ನೀವು ಹೆದರ್ಕೋಬಾರ್ದು ಅಷ್ಟೇ ಯಾರು, ಆಯ್ತಾ? ಕೆಲವೊಂದ್ಸರಿ ಕೆಲವೊಂದ್ ವಿಷಯ ಹೇಳದೇ ಇರೋದೇ ಒಳ್ಳೇದೇನೋ ಅನ್ಸುತ್ತೆ, ಯಾಕಂದ್ರೆ ಹೆದರ್ಕೊಂಡ್ಬಿಡ್ತಾರೆ. ಇದ್ರಲ್ಲಿ ಹೆದರೋ ಅಂತದ್ದು ಏನೂ ಇಲ್ಲ, ಆಯ್ತಾ? ಸೊ ಪಾಸಿಟಿವ್ ಆಗಿ ತಗೊಳ್ಳಿ, ಎಲ್ಲರಿಗೂ ಆಗುವಂಥದ್ದೇ, ಆಯ್ತಾ? ಎಲ್ಲಾ ಪ್ರಾಣಿ ಪಕ್ಷಿ ಕೀಟಗಳಿಗೂ ಆಗುವಂಥದ್ದೇ ಅಲ್ವಾ? ಸೊ ಓಕೆ, ಕೆಲವ್ರು 3 ಸರಿ ಎಸ್ ಎಸ್ ಎಸ್, ಅಫ್ಕೋರ್ಸ್ ಯು ಹ್ಯಾವ್ ಟೈಮ್. ಅದ್ರಲ್ಲೂ ನಾನು ನೆಕ್ಸ್ಟ್ ವೀಕಲ್ಲೇ ಮಾಡ್ತೀನಿ ಬೇಕಾದ್ರೆ, ಆಯ್ತಾ? ಈ ವೀಕ್ ಇನ್ನು ಒಂದಿನ ಇದೆ, ನೆಕ್ಸ್ಟ್ ವೀಕಲ್ಲಿ ನಾನು ಮಾಡ್ತೀನಿ. ಓಕೆ, ಸೊ ನನ್ನ ಹತ್ರ ಸ್ಲೈಡ್ಸ್ ಒಂದಿಲ್ಲ, ನಾನು ಕೊಟ್ಟಿದ್ದೀನಿ, ಅವರು ಬೇಗ ಮಾಡ್ತಾ ಇಲ್ಲ, ಬಟ್ ಇಟ್ಸ್ ಓಕೆ. ವಿತೌಟ್ ಸ್ಲೈಡ್ಸ್ ನಾನು ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಎಷ್ಟು ಬೇಕು ಅಷ್ಟು ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ಆಯ್ತಾ? ಸೊ ದಟ್ ನೆಕ್ಸ್ಟ್ ನಾವು ಪರ್ಫೆಕ್ಷನ್ಗೆ ವೇಟ್ ಮಾಡ್ತಾ ಹೋದ್ರೆ ಅದ್ ಮುಂದೆ ಹೋಗ್ಬೋದು ಅದಕ್ಕೆ. ಓಕೆ, ಸೊ ವಿತೌಟ್ ಸ್ಕ್ರೀಮಿಂಗ್ ಅಂತ ಇಲ್ಲೇ ಹೇಳಿದೀರಾ ಅಲ್ವಾ? ಇಲ್ಲಿ ವಿಜುವಲೈಸೇಷನ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೊ ನಂದು ಕೂಡ ನಾರ್ಮಲ್ ಡೆಲಿವರಿ, ಎರಡೂ ಡೆಲಿವರಿಲಿ ನಾನು ಒಂದು ಸರಿ ಚೀರಿಲ್ಲ. ಒಂದೇ ಸರಿ ಚೀರ್ದೆ, ಯಾಕಂದ್ರೆ ಮಗು ಆಚೆ ಬರ್ತಾ ಇತ್ತು, ಇಟ್ಕೊಳಕ್ ಯಾರು ಇರ್ಲಿಲ್ಲ. ಅದಕ್ಕೋಸ್ಕರ ಚೀರ್ದೆ, ಅವಾಗ ಓಡ್ಬಂದ್ ಇಟ್ಕೊಂಡ್ರು. ಓಕೆ, ಇಟ್ ವಾಸ್ ಕಮಿಂಗ್ ಅಂದ್ರೆ ಈಸಿ, ಇಟ್ ವಾಸ್ ವೆರಿ ಈಸಿ, ಆಯ್ತಾ? ಅದ್ರಲ್ಲೂ ಸೆಕೆಂಡ್ ಟೈಮ್ ಅಂಡ್ ಫಸ್ಟ್ ಟೈಮ್ ಕೂಡ ನನ್ನ ಡೆಲಿವರಿ ರೂಮಿಗೆ ಕರ್ಕೊಂಡು ಹೋಗಿ ಒಂದು ವಿತಿನ್ 20 ಮಿನಿಟ್ಸ್ ಡೆಲಿವರಿ ಆಯ್ತು. ಓಕೆ, ಫಸ್ಟ್ ಟೈಮ್ ಆದ್ರೂ, ಬಟ್ ಅಲ್ಲಿ ತನಕ ನಾನು ವಾರ್ಡಲ್ಲೇ ಇದ್ದೆ, ಅಲ್ಲೇ ಬಂದ್ ಚೆಕ್ ಮಾಡಿ ಹೋಗ್ತಾ ಇದ್ರು ಅದೆಲ್ಲ. ಓಕೆ, ಸೊ ಅಲ್ಲಿ ಅಷ್ಟೋ ಜರ್ನಿಲಿ ನಾನು ಒಂದು ಸರಿ ಚೀರಿರ್ಲಿಲ್ಲ. ಓಕೆ, ಇಟ್ ಈಸ್ ಪಾಸಿಬಲ್,
ಆಯ್ತಾ, ಅದು ಆಗದೆ ಇರೋ ಕೆಲಸ ಏನಲ್ಲ. ಆಯ್ತಾ, ಜಸ್ಟ್ ಯು ಶುಡ್ ನೋ ದ ಟೆಕ್ನಿಕ್ ಅಷ್ಟೇ. ಆಯ್ತಾ, ಯಾವ ಟೆಕ್ನಿಕ್? ಬ್ರೀದಿಂಗ್ ಟೆಕ್ನಿಕ್. ಸೊ ಈಗ ನಾವು ವಿಜುವಲೈಸೇಷನ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಪೂರ್ತಿ ಅಲ್ಲಿಗೆ ಹೋಗೋದ್ ಬೇಡ, ಹೇಗೆ ವಿಜುವಲೈಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಆಯ್ತಾ, ಸೊ ನಿಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮಿಗೆ ನೀವು ಕರೆಕ್ಟ್ ಆಗಿ ನಿಮಗೆ ಗೊತ್ತು. ಆಯ್ತಾ, ಇದೇ ಔಟ್ಕಮ್ ಬೇಕು, ಅದನ್ನೇ ತೋರಿಸಿ. ಆಯ್ತಾ, ನೀವು ಡೆಲಿವರಿ ರೂಮ್ ಅಲ್ಲಿ ಇದ್ದೀರಾ, ಆರಾಮಾಗಿದ್ದೀರಾ, ಓಡಾಡ್ತಾ ಇದ್ದೀರಾ, ಯು ಆರ್ ಅಲೋಯಿಂಗ್ ದ ಗ್ರಾವಿಟಿ ಟು ವರ್ಕ್ ಆನ್ ಯು, ಎಲ್ಲ ಮಾಡೋದು ನೇಚರ್ ಮಾಡುತ್ತೆ. ಆಯ್ತಾ, ಅದಕ್ಕೆಲ್ಲ ಗೊತ್ತು. ಎಲ್ಲಾ ಪ್ರಾಣಿ ಪಕ್ಷಿ ಕೀಟಗಳಿಗೂ ಅದು ಅದೇ ರೀತಿ ಡೆಲಿವರಿ ಮಾಡಿಸಿರೋದು ನೇಚರ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಡಾಕ್ಟರ್ ಆರ್ ಎನಿ ಒನ್. ಆಯ್ತಾ, ನೇಚರೇ ಮಾಡೋದು, ಇದು ನ್ಯಾಚುರಲ್ ಪ್ರಾಸೆಸ್, ಅದಕ್ಕೆ ನ್ಯಾಚುರಲ್ ಡೆಲಿವರಿ ಅಂತ ಕರೆಯೋದು. ನೇಚರಿಗೆ ಮಾಡಕ್ ಬಿಡಿ ಅಷ್ಟೇ. ಆಯ್ತಾ, ಬಟ್ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇ. ಆ ಟೈಮಲ್ಲಿ ನೋವು ಆಗುತ್ತೆ, ಎಲ್ಲರಿಗೂ ಆಗುತ್ತೆ, ಆದ್ರೆ ಅದನ್ನ ಕಂಟ್ರೋಲ್ ಹೇಗೆ ಮಾಡೋದು ಕಲ್ತ್ ಬಿಟ್ರೆ ಮುಗೀತು. ಆಯ್ತಾ, ಸೊ ಅದನ್ನ ನೀವೇನ್ ಮಾಡ್ಬೇಕು, ನೀವು ಆರಾಮಾಗಿದ್ದೀರಾ, ಓಡಾಡ್ಕೊಂಡಿದ್ದೀರಾ, ಆ ಟೈಮಲ್ಲೂ ಕೂಡ ನೋವಿದ್ರು ಕೂಡ ಓಡಾಡಿದಾಗ ಇನ್ನ ಚೆನ್ನಾಗಿ ಈಸಿ ಆಗುತ್ತೆ ಪ್ರೊಸೆಸ್. ಆಯ್ತಾ, ಅದೆಲ್ಲ ಹೇಳ್ತೀನಿ ನಾನು. ಸೊ ಓಡಾಡ್ಕೊಂಡಿದ್ದೀರಾ, ಆಯ್ತಾ, ಮಧ್ಯ ಮಧ್ಯದಲ್ಲಿ ಇವನ್ ನಿಮಗ್ ಗೊತ್ತಿರುವ ಯಾರಾದ್ರೂ ನೋಡಿದೀರಾ, ಒಂದು ವಿಡಿಯೋ ಇದೆ, ಯಾರೋ ಒಬ್ರು ಡಾಕ್ಟರ್ ಶಿಲ್ಪಾ ಅನ್ಸುತ್ತೆ. ಸೊ ಯಾರೆಲ್ಲ ನಾರ್ಮಲ್ ಡೆಲಿವರಿನ ಸಿಸೇರಿಯನೋ ಒಟ್ಟು ಅವ್ರಿಗೆ ಫಸ್ಟ್ ಡ್ಯಾನ್ಸ್ ಮಾಡಿಸ್ತಾರೆ. ಆಯ್ತಾ, ಡ್ಯಾನ್ಸ್ ಮಾಡ್ಕೊಂಡು ಎಲ್ಲರೂ ರೀಲ್ಸ್ ಮಾಡ್ತಾರೆ, ಅದಾದ್ಮೇಲೆ ಡೆಲಿವರಿ. ಓಕೆ, ಡೆಲಿವರಿಗೂ ಮುಂಚೆ ಡ್ಯಾನ್ಸ್ ಮಾಡ್ಬೇಕು ಅವರು, ಹೆಂಗಿದ್ರು ಡೆಲಿವರಿ ಆಗತ್ತೆ. ಸೊ ಇವಾಗ ಡ್ಯಾನ್ಸ್ ಮಾಡಿದ್ರೆ ಇನ್ನ ಖುಷಿ. ಆಯ್ತಾ, ಸೊ ಅಲ್ಲಿ ವರ್ಕ್ ಆಗೋದು ಆಕ್ಸಿಟೋಸಿನ್. ಆಯ್ತಾ, ನ್ಯಾಚುರಲಿ ಸ್ಟಿಮ್ಯುಲೇಟಿಂಗ್ ಫಾರ್ ದ ನ್ಯಾಚುರಲ್ ಡೆಲಿವರಿ. ಆಯ್ತಾ, ಸೊ ನೀವು ಹಂಗೆ ಯೋಚನೆ ಮಾಡಿ ಕಲಾ ಅವ್ರೆ. ಸೊ ಎಲ್ಲರೂ ಆಯ್ತಾ ಏನೋ ನಾನು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ರೀಲ್ಸ್ ಮಾಡ್ತಾ ಇದ್ದೀನಿ. ಆಯ್ತಾ, ಸೊ ಇದೇ ಹೋಟೆಲ್ ನಾನು ಈ ತರ ಸ್ಟೆಪ್ ಆಗ್ತಾ ಇದ್ದೀನಿ, ಡ್ಯಾನ್ಸ್ ಮಾಡ್ಕೊಳ್ತಿದ್ದೀನಿ, ಓಡಾಡ್ತಾ ಇದ್ದೀನಿ. ಆಮೇಲೆ ಡೆಲಿವರಿ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಚೆನ್ನಾಗಿ ಈಸಿಯಾಗಿ ಆಗುತ್ತೆ. ಒಂದ್ಸರಿ 2 ಸರಿ ಪುಷ್ ಮಾಡೋದ್ರಲ್ಲಿ ಬೇಬಿ ಹೊರಗಡೆ ಬಂತು, ನೋವೇ ಆಗಿಲ್ಲ, ಆರಾಮಾಗಿದೆ. ಆಯ್ತಾ, ಸೊ ಡಾಕ್ಟರ್ ಹೇಳ್ತಾ ಇದ್ದಾರೆ, ಎಷ್ಟು ಈಸಿ ಆಯ್ತಲ್ರಿ ನಿಮ್ ಡೆಲಿವರಿ, ನನ್ಗಿದೆ ಫಸ್ಟ್ ನಾನು ನೋಡ್ತಾ ಇರೋದು ಈ ತರ ಆಗಿದ್ದು ಅಂತ ಅವರೇ ಹೇಳ್ಬೇಕು. ಅದನ್ನ ನೀವು ವಿಜುವಲೈಸ್ ಮಾಡ್ಬೇಕು ಅಲ್ವಾ. ಸೊ ಇಲ್ಲಿ ನಾವು ರಿಸಲ್ಟ್ ನ ನಮ್ಮ ಮೈಂಡಿಗೆ ತೋರಿಸ್ತಾ ಹೋಗ್ಬೇಕು. ಆಯ್ತಾ, ಸೊ ಎಷ್ಟು ನೀವು ರಿಸಲ್ಟ್ಸ್ ನ ತೋರಿಸ್ತಾ ಹೋಗ್ತಿರೋ, ಅಪರ್ಚುನಿಟೀಸ್ ನ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಫೈಂಡ್ ಔಟ್ ಮಾಡ್ತಾ ಇರುತ್ತೆ. ಓಕೆ, ನಾರ್ಮಲ್ ಡೆಲಿವರಿ ಮಾಡುವಂತ ಹಾಸ್ಪಿಟಲ್ ಯಾವುದು, ಅಥವಾ ನಾರ್ಮಲ್ ಡೆಲಿವರಿ ಮಾಡುವಂತ ಡಾಕ್ಟರ್ ಯಾರು, ಸಿಸ್ಟರ್ಸ್ ಯಾರು, ಆಯ್ತಾ, ಅಲ್ಲಿ ಎನ್ವೈರ್ಮೆಂಟ್ ಹೇಗಿದೆ, ಎಲ್ಲದು ಕೆಲಸ ನಿಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಬಟ್ ಅದ್ರ ಮಾತು ಕೇಳ್ಬೇಕು ನೀವು ಅಷ್ಟೇ. ಆಯ್ತಾ, ನಿಮ್ಮ ಇಂಟ್ಯೂಷನ್ ನ ನೀವು ಟ್ರಸ್ಟ್ ಮಾಡ್ಬೇಕು. ಓಕೆ, ನನ್ಗೇನೋ ಫೀಲ್ ಆಗ್ತಾ ಇದೆ, ಇದೇ ಕರೆಕ್ಟ್ ಅಂತ ನಾನು ಇಲ್ಲೇ ಹೋಗ್ಬೇಕು ಅಲ್ವಾ. ಸೊ ಆ ಇಂಟ್ಯೂಷನ್ ನ ನೀವು ರೆಕಗ್ನೈಸ್ ಮಾಡೋ ಕೆಪಾಸಿಟಿ ಒಂದ್ ಬರ್ಬೇಕು. ಓಕೆ, ಇವನ್ ಮೇ ಡಾಕ್ಟರ್ ಹ್ಯಾಸ್ ಡಿಸೈಡೆಡ್ ಫಾರ್ ಸಿ ಸೆಕ್ಷನ್, ಇಟ್ಸ್ ಓಕೆ, ವಾಟ್ ಎವರ್ ಇಟ್ ಈಸ್, ಪಾಸಿಟಿವ್ ಡೆಲಿವರಿ. ಓಕೆ, ನಾನಿಲ್ಲಿ ನಾರ್ಮಲಿಗೂ ಒತ್ತು ಕೊಡಲ್ಲ, ಸಿಸೇರಿಯನಿಗೂ ಒತ್ತು ಕೊಡಲ್ಲ, ಬಟ್ ಪಾಸಿಟಿವ್ ಡೆಲಿವರಿಗೆ ಖಂಡಿತವಾಗ್ಲೂ ಹೇಳ್ತೀನಿ, ಪಾಸಿಟಿವ್ ಡೆಲಿವರಿನೇ ಆಗ್ಬೇಕು. ವಾಟ್ ಎವರ್ ಇಟ್ ಈಸ್ ಅಕ್ಸೆಪ್ಟ್. ಆಯ್ತಾ, ಎಲ್ಲದರಲ್ಲೂ ಅದರದ್ದೇ ಆದ ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಆಯ್ತಾ, ಅದರದ್ದೇ ಆದ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲದರಲ್ಲೂ ಇದೆ. ಬಟ್ ನಮಗೆ ಏನಾಗ್ಬೇಕಾಗಿರೋದು ಪಾಸಿಟಿವ್ ಡೆಲಿವರಿ, ಪಾಸಿಟಿವ್ ಔಟ್ಕಮ್. ಆಯ್ತಾ, ಮಗು ಹೆಲ್ದಿ ಆಗಿರ್ಬೇಕು, ಆಮೇಲೆ ನಾವು ಕೂಡ ಚೆನ್ನಾಗಿ ಬೇಗ ರಿಕವರ್ ಆಗ್ಬೇಕು, ಅದೇ ಬೇಕಾಗಿರೋದು. ಅದಕ್ಕೆ ನ್ಯಾಚುರಲ್ ಡೆಲಿವರಿ ಬೇಕಂತೀವಿ. ಏನಿಲ್ಲ ಡಿಫ್ರೆನ್ಸ್, ಬರೀ 2 ವೀಕ್. ಆಯ್ತಾ, ನಾರ್ಮಲ್ ಡೆಲಿವರಿ ಆದವರು 1.5 ತಿಂಗಳಿಗೆ ರಿಕವರಿ ಆಗ್ತಾರೆ, ಅದೇ ಸಿಸೇರಿಯನ್ ಆದವರು 2 ತಿಂಗಳಿಗೆ ರಿಕವರಿ ಆಗ್ತಾರೆ. ಆಯ್ತಾ, ಸೊ 2 ವೀಕ್ ಡಿಫ್ರೆನ್ಸ್. ಕೆಲವೊಂದು ಡಿಫ್ರೆನ್ಸ್ ನಾನು ಆಮೇಲೆ ಆ ಕ್ಲಾಸಲ್ಲಿ ಪೂರ್ತಿ ಹೇಳ್ತಾ ಹೋಗ್ತೀನಿ. ಬಟ್ ಇವಾಗ ಡೋಂಟ್ ಥಿಂಕ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಬಟ್ ಏನು ನಿಮ್ ತಲೆಯಲ್ಲಿ ಏನಿರ್ಬೇಕು, ಪಾಸಿಟಿವ್ ಡೆಲಿವರಿ, ಮಗು ಚೆನ್ನಾಗಿ ಆರೋಗ್ಯವಾಗಿರ್ಬೇಕು, ಫಸ್ಟ್ ಪ್ರಿಫರೆನ್ಸ್ ಅಲ್ವಾ. ಆಮೇಲೆ ನೀವು ಚೆನ್ನಾಗಿ ರಿಕವರ್ ಆಗ್ತೀರಾ, ಅದು ಇನ್ನೂ ಒಂದು ಪ್ರಿಫರೆನ್ಸ್ ಅಲ್ವಾ. ಸೊ ಇದು 2 ನಮಗ್ ಬೇಕಾಗಿರೋದು. ಇದನ್ನ ನೀವು ಚಿತ್ರಣಗಳ ರೂಪದಲ್ಲಿ ತೋರಿಸ್ತಾ ಹೋಗಿ. ಆಯ್ತಾ, ಅದಕ್ಕೆ ಜೊತೆಯಾಗಿ
ಡಾಕ್ಟರ್ ನಿಮಗೆ ಹೇಳ್ತಾ ಇರೋದು. ಎಷ್ಟು ಬೇಗ ರಿಕವರ್ ಆದ್ರಲ್ಲ, ವೆರಿ ಗುಡ್. ತುಂಬಾ ಚೆನ್ನಾಗಿ ರಿಕವರ್ ಆಗಿದೆ, ವೆರಿ ಗುಡ್. ಸ್ಟಿಚಸ್ ಎಲ್ಲಾನು ಚೆನ್ನಾಗಿ ಹೀಲ್ ಆಗಿದೆ. ಇನ್ನೇನೋ ಹೇಳ್ತಾರೆ, ಆಯ್ತಾ. ತುಂಬಾ ಚೆನ್ನಾಗಿ ನಾರ್ಮಲ್ ಪೊಸಿಷನ್ ನೀವು ಬರ್ತಾ ಇದ್ದೀರಾ, ಆಯ್ತಾ. ಸೊ ಎಷ್ಟು ಜನ ಹೇಳ್ತಾರೆ ಡೆಲಿವರಿ ಆಗಿ ಒಂದೆರಡು ದಿನಕ್ಕೆ ನಾನು ಚೆನ್ನಾಗಿ ಓಡಾಡ್ಕೊಂಡಿದ್ದೆ ಅಲ್ವಾ. ಅದೆಲ್ಲ ಈಸಿ. ಬಟ್ ಆ ಥರ ನೀವು ನಿಮ್ಮನ್ನ ನೀವು ರೆಡಿ ಮಾಡ್ಕೋಬೇಕಷ್ಟೆ, ಆಯ್ತಾ. ಸೊ ಮಾಡೋಣ ಇದೆಲ್ಲಾನು. ಓಕೆ. ಎಸ್. ಅನ್ವಿತಾ ಹೇಳಿದ್ದಾರೆ ಇವನ್ ಟೆಲ್ ಅಬೌಟ್ ಸಿ ಸೆಕ್ಷನ್. ಹೌದು, ಅದು ಕೂಡ ಹೇಳೋಣ. ಓಕೆ. ಸೊ ನನಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ, ಬಿಕಾಸ್ ಎರಡು ನಾರ್ಮಲ್ ಆಗಿರೋದ್ರಿಂದ. ಬಟ್ ನನ್ನ ಕರಿಯರ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಸಿಸೇರಿಯನ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅಷ್ಟೇ. ಇಟ್ ಈಸ್ ನಾಟ್ ಲೈಕ್ ಕಂಪ್ಲೀಟ್ಲಿ ಒಂದು ಲೇಬರ್ ಪ್ರಿಪ್ರೇಷನ್ ನನ್ನ ಕಡೆಯಿಂದ ಒಂದು ಇರುತ್ತೆ, ಆಯ್ತಾ. ಬಟ್ ಪೊಸಿಷನ್ಸ್ ಆಗ್ಲಿ, ಕೆಲವೊಂದು ಆಲ್ಟರ್ನೇಟಿವ್ಸ್ ಆಗ್ಲಿ, ಅದೆಲ್ಲಾನು ಎಕ್ಸ್ಪರ್ಟ್ಸೇ ಹೇಳ್ತಾರೆ. ಅಕಸ್ಮಾತ್ ನಿಮ್ಗೆ ಆ ತರ ಒಂದ್ ಸೆಷನ್ ಬೇಕು ಅಂತಂದ್ರೆ ನಾನು ಡಾಕ್ಟರ್ ಬಿಂದು ಹತ್ರ, ಸಾರಿ ಡಾಕ್ಟರ್ ಅಲ್ಲ, ಯೋಗ ಎಕ್ಸ್ಪರ್ಟ್ ಬಿಂದು ಹತ್ರ ನಾನು ಮಾತಾಡಿ ಹೇಳ್ತೀನಿ ನಿಮ್ಗೆ, ಓಕೆನಾ. ಸೊ ನಿಮ್ಗೆಲ್ಲಾರ್ಗೂ ಒಂದ್ ಸೆಷನ್ ಬೇಕು ಅಂತ ಅಂದ್ರೆ, ಓಕೆ, ಮೇ ಬಿ ಅವ್ರದ್ದು ಲೇಬರ್ ಪ್ರಿಪ್ರೇಷನ್ಸ್ ಎಲ್ಲ ಸಪ್ರೇಟ್ ಕ್ಲಾಸಸ್ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇವನ್ ಯು ಕ್ಯಾನ್ ಎನ್ರೋಲ್ ದೇರ್. ಓಕೆ, ನಾನು ಹೇಳ್ತೀನಿ ಅವ್ರಿಗೂ ಕೂಡ ಒಂದು ಇಂಟ್ರೊಡಕ್ಷನ್ ಕೊಡಿ ಅಂತ. ಓಕೆ. ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಫುಡ್ಡಾ? ಓಕೆ, ಫುಡ್ ಕ್ರೇವಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ? ಓಕೆ. ಅಫರ್ಮೇಶನ್ ಅಂದ್ರೆ ಯಾವ್ದ್ರ ಬಗ್ಗೆ ಹೇಳ್ತಿದ್ರಿ ನೀವು, ಹೇಳಿ ಸಂಗೀತ ಅವರೇ. ಲೈಕ್ ಮ್ಯಾಮ್ ಅಂದ್ರೆ ನಾವು ಡೈಲಿ ತಗೊಳ್ಳೋ ಫುಡ್ಗೆ ಅಂದ್ರೆ ಅಫರ್ಮೇಶನ್ ಹಾ ಅಂದ್ರೆ ಹಾ ಥ್ಯಾಂಕ್ಸ್ ಹೇಳೋದಲ್ವಾ. ಹಾ. ಸೊ ಓಕೆ. ನೋ, ಅಫರ್ಮೇಶನ್ಸ್ ಅಂದ್ರೆ ದೃಢ ವಾಕ್ಯಗಳು ಅಂತ ಕರಿತೀವಿ. ಅಂದ್ರೆ ನಮ್ಗೆ ಏನ್ ಬೇಕು ಅದನ್ನ ಆಲ್ರೆಡಿ ಆಗಿದೆ ಅನ್ನೋ ತರ ಹೇಳಿ ಅದನ್ನ ಪ್ರಾಕ್ಟೀಸ್ ಪ್ರೆಸೆಂಟ್. ಮಾಡೋದು. ಓಕೆ. ಸೊ ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆ. ದಟ್ ಈಸ್ ಥ್ಯಾಂಕ್ ಯು ಆ ಫುಡ್ಡಿಗೆ. ನಮ್ದು ಏನು ಥ್ಯಾಂಕ್ ಯು ಫಾರ್ ದ ಫುಡ್ ಆನ್ ಮೈ ಟೇಬಲ್. ನನ್ನ ಟೇಬಲ್ ಮೇಲೆ ಇರುವಂತಹ ಈ ಫುಡ್ಗೆ, ಅಂದ್ರೆ ಈ ಆಹಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ, ಆಯ್ತಾ. ಮತ್ತೆ ಇದಕ್ಕಾಗಿ ಶ್ರಮಿಸಿದಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ, ಅಲ್ವಾ. ಫಸ್ಟ್ ಸ್ಟಾರ್ಟಿಂಗ್ ಅದನ್ನ, ಆ ಸೀಡ್ನ ಅಲ್ಲಿ ಬಿತ್ತಿ ಬೆಳೆದು ನಮ್ಗೆ ರೀಚ್ ಆಗೋ ತರ ಮಾಡಿದಂತ ಪ್ರತಿಯೊಬ್ರು, ಆಯ್ತಾ. ಆ ಬೀಜ ಮಾರ್ದವ್ರಿಂದ ಹಿಡ್ದು, ತಗೊಂಡವರಿಂದ ಹಿಡ್ದು, ಬಿತ್ತಿ ಬೆಳೆದವರಿಂದ ಹಿಡ್ದು, ಅದಕ್ಕೆ ನೀರ್ ಪ್ರೊವೈಡ್ ಮಾಡಿದವರಿಂದ ಹಿಡ್ದು, ಕೂಲಿಯವರಿಂದ ಹಿಡ್ದು, ಆಯ್ತಾ, ಏನು ನಮ್ಗೆ ಟ್ರಾನ್ಸ್ಪೋರ್ಟ್ ಮಾಡಿದಾರೋ ಅವರೆಲ್ಲರಿಂದ ಹಿಡ್ದು, ಮಾರ್ದವರಿಂದ ಹಿಡ್ದು, ನಮ್ ಮನೆಗ್ ತಂದ್ಕೊಡೋರು ಇವನ್ ಇವಾಗೆಲ್ಲ ಆನ್ಲೈನ್ ಡೆಲಿವರಿ ತಂದ್ಕೊಡೋರಿಂದ ಹಿಡ್ದು, ಅದನ್ನ ಪ್ರಿಪೇರ್ ಮಾಡೋದು, ಕಟ್ ಮಾಡೋದ್ರಿಂದ ಹಿಡ್ದು, ಸ್ವಚ್ಛ ಮಾಡೋದ್ರಿಂದ ಹಿಡ್ದು, ಪ್ರಿಪೇರ್ ಮಾಡೋದು, ಕುಕ್ ಮಾಡಿ ನಮ್ಮ ಟೇಬಲ್ ತನಕ ತಂದು ಇಡೋರಿಂದ ಹಿಡ್ದು ಎಲ್ಲರಿಗೂ ಕೂಡ ಕೃತಜ್ಞತೆಗಳು, ಆಯ್ತಾ. ದಿಸ್ ಇಸ್ ಗ್ರಾಟಿಟ್ಯೂಡ್. ಅಂಡ್ ದೆನ್ ಅಫರ್ಮೇಶನ್ ಅಂದ್ರೆ ಫುಡ್ಗೆ, ಈ ಈ ಫುಡ್ ಏನಿದೆ, ಈ ಆಹಾರ ನನ್ನ ದೇಹದ ಒಳಗಡೆ ಹೋದ್ಮೇಲೆ ಏನ್ ಕೆಲಸ ಮಾಡುತ್ತೆ ಅಲ್ವಾ. ನನ್ನ ಪರ್ಫೆಕ್ಟ್ ಹೆಲ್ತ್ಗೆ ಕಾರಣ ಆಗುತ್ತೆ, ನನ್ನ ಮಗುವಿನ ಹೆಲ್ತ್ಗೆ ಕಾರಣ ಆಗ್ತಾ ಇದೆ, ಆಯ್ತಾ. ನನ್ನ ಎಲ್ಲಾ ದಿನನಿತ್ಯದ ಪೋಷಕಾಂಶಗಳನ್ನ ಪೂರೈಸ್ತಾ ಇರುವಂತಹ ಈ ಆಹಾರಕ್ಕೆ ಧನ್ಯವಾದಗಳು, ಅಲ್ವಾ. ಸೊ ಇದನ್ನ ತಿಂದು ನಾನೂ ಆರೋಗ್ಯವಾಗಿದ್ದೀನಿ, ನನ್ನ ಮಗುನು ಆರೋಗ್ಯವಾಗಿದೆ ಅನ್ನೋದೇ ಅಫರ್ಮೇಶನ್. ಓಕೆ. ಸೊ ಆಮೇಲೆ ಆದ್ರೆ ನಾನು ಅದನ್ನ ಪರ್ಫೆಕ್ಟ್ ಆಗಿ ಒಂದು ಅಫರ್ಮೇಶನ್ ಫಾರ್ಮ್ಯಾಟ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ, ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ಓಕೆ. ಸೊ ಎಲ್ಲರಿಗೂ ಗೊತ್ತಾಯ್ತಲ್ಲ. ಸಾರಿ, ಇವತ್ತು ಮೆಡಿಟೇಷನ್ ಮಾಡ್ಸಕ್ ಆಗ್ಲಿಲ್ಲ. ಬಟ್ ಇಟ್ಸ್ ಓಕೆ, ನಾಲೆಡ್ಜ್ ಸೆಷನ್. ಐ ಹೋಪ್ ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಕಾನ್ಸೆಪ್ಟ್ ಸಿಕ್ತು ಅಂತ ಹೇಳಿ, ಓಕೆನಾ. ಸೊ ಇದೇ ತರ ಕಾನ್ಸ್ಟಿಪೇಷನ್ ಇಶ್ಯೂ ಇನ್ ಪ್ರೆಗ್ನೆನ್ಸಿ. ಓಕೆ. ಇದರಲ್ಲಿ ಫಸ್ಟ್ ಆಫ್ ಆಲ್ ಫುಡ್ಡಿನಲ್ಲಿ ನೀವು ಕರೆಕ್ಷನ್ಸ್ ಮಾಡ್ಕೋಬೇಕು. ಹೈಡ್ರೇಷನ್ ಇರಬೇಕು, ನಾರಿನಾಂಶ ಜಾಸ್ತಿ ತಗೋತಾ ಹೋಗ್ಬೇಕು, ಇದು ತುಂಬಾ ಇಂಪಾರ್ಟೆಂಟ್, ಆಯ್ತಾ. ಸೊಪ್ಪು ತರಕಾರಿಗಳನ್ನ ಒಂದು ತಟ್ಟೆಲಿ ಇಷ್ಟ ಅನ್ನ ಊಟ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆಯ್ತಾ. ಇಷ್ಟ ಅನ್ನ ಊಟ ಮಾಡೋರು ಕಡಿಮೆ ಮಾಡಿ ಇಷ್ಟನ ಅನ್ನ ಊಟ ಮಾಡಿ, ಇನ್ನಷ್ಟು ಪೋರ್ಷನ್ಸ್ ತರಕಾರಿ ಇರ್ಲಿ, ಸೊಪ್ಪು ತರಕಾರಿ, ಹಸಿರು ತರಕಾರಿ, ಆಯ್ತಾ.
ಸೊ ಪಾಲಕ್ ತುಂಬಾ ಒಳ್ಳೇದು ಇದು ಸೊಪ್ಪುಗಳಲ್ಲಿ, ಅಂದ್ರೆ ಐರನ್ ರಿಚ್ ಆಗಿರೋದ್ರಿಂದ ನಮ್ಮ ಮಗುಗೂ ಕೂಡ ಐರನ್ ಬೇಕಾಗಿರೋದ್ರಿಂದ ಅಲ್ವಾ. ಸೊ ಪಾಲಕ್ ಸೊಪ್ಪಾಗಿರ್ಬೋದು, ಹಸಿರು ತರಕಾರಿಗಳು ಮತ್ತೆ ಹಸಿರು ಕಾಳುಗಳು ಅಲ್ವಾ, ಹೆಸರು ಕಾಳು ಆ ಥರದ್ದೆಲ್ಲಾನು ಅಲ್ವಾ, ಅವನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ನಾರಿನ ಪದಾರ್ಥ ಇರೋದನ್ನ ಜಾಸ್ತಿ ತಗೊಂಡಾಗ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ. ನೀವೇನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಅಫರ್ಮೇಶನ್ ಮಾಡೋದಾದ್ರೆ ಅಥವಾ ವಿಜುವಲೈಸೇಷನ್ ಮಾಡೋದಾದ್ರೆ, ನಾನು ನಾರಿನ ಪದಾರ್ಥನ ಚೆನ್ನಾಗಿ ತಗೊಳ್ತಾ ಇದ್ದೇನೆ ಆಯ್ತಾ, ನನ್ಗೆ ಸ್ಟೂಲ್ ಈಸಿಯಾಗಿ ಪಾಸ್ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ಎಷ್ಟು ಜನ ಇಂಡಿಯನ್ ಟಾಯ್ಲೆಟ್ ನ ಯೂಸ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ಇಟ್ ಈಸ್ ಪ್ರಿಪ್ರೇಷನ್ ಫಾರ್ ನಾರ್ಮಲ್ ಡೆಲಿವರಿ, ಈಸಿ ಆಗುತ್ತೆ. ಇಂಟೆನ್ಷನಲಿ ನೀವು ಮಾಡೋದೇ ಬೇಡ. ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಆಕ್ಚುಲಿ ನ್ಯಾಚುರಲ್ ಡೆಲಿವರಿಗೆ ನಾವು ಇಂಡೈರೆಕ್ಟ್ಲಿ ಪ್ರಿಪೇರ್ ಆಗ್ತಾ ಇರ್ತೀವಿ, ಬಿಕಾಸ್ ಇಟ್ ಈಸ್ ಹಿಪ್ ಓಪನಿಂಗ್ ಎಕ್ಸಸೈಸ್. ಓಕೆ, ಟ್ರೈ ಡ್ರ್ಯಾಗನ್ ಫ್ರೂಟ್ ಅಂಡ್ ಬನಾನಾ. ಓಕೆ, ದಟ್ ಇಸ್ ನಾಟ್ ಏನು, ಹೌದು, ಡ್ರ್ಯಾಗನ್ ಫ್ರೂಟ್ ಬನಾನಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಏನೇ ತಗೊಳ್ಳಿ ತುಂಬಾ ಜಾಸ್ತಿ ತಗೋಬೇಡಿ ಅಷ್ಟೇ ಆಯ್ತಾ. ಸೊ ತುಂಬಾ ನಾರು ಪದಾರ್ಥ ತಿನ್ಬೇಕು ಅಂತಂದ್ರೆ ಒಂದೇ ತರದನ್ನ ತುಂಬಾ ಜಾಸ್ತಿ ತಿನ್ನೋದು ಆ ತರ ಅಲ್ಲ, ಅದರಲ್ಲೇ ಬೇರೆ ಬೇರೆ ತರದ್ದು ಇರುತ್ತೆ ಆಯ್ತಾ. ಒಂದಿನ ಡ್ರ್ಯಾಗನ್ ಫ್ರೂಟ್ ತಗೊಂಡ್ರೆ ಇನ್ನೊಂದಿನ ಬನಾನಾ ತಗೊಳ್ಳಿ, ಇನ್ನೊಂದಿನ ಇನ್ನೇನೋ ತಗೊಳ್ಳಿ. ಸೊ ಆ ತರ ಮಾಡ್ತಾ ಹೋಗ್ಬೇಕು. ಸೊ ಕಾನ್ಸ್ಟಿಪೇಷನ್ ಇದ್ದವರು ಆದಷ್ಟು ಸ್ವಲ್ಪ ಪೊಮಗ್ರನೇಟ್ಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಾರೆ, ಅದು ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಆಯ್ತಾ. ಸೊ ಈ ತರ ಅಟ್ಲೀಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಸ್ಟೂಲ್ ನೀಟಾಗಿ ಪಾಸ್ ಆಗ್ತಾ ಇದೆ ಅನ್ನೋ ತರ ನೀವು ವಿಜುವಲೈಸ್ ಮಾಡ್ತಾ ಹಿಂಗೆ ಉಸಿರಾಡ್ತಾ ಇರ್ಬೇಕು ಚೆನ್ನಾಗಿ. ಡೀಪ್ ಬ್ರೀದಿಂಗ್ ಇದೆಯಲ್ಲ, ಆಕ್ಚುಲಿ ಇದು ಬ್ರೀದಿಂಗ್ ತುಂಬಾ ಸಮಸ್ಯೆಗಳಿಗೆ ಪರಿಹಾರ ಆಯ್ತಾ. ಸೊ ಅದನ್ನ ಯಾರು ಗಮನ ಕೊಡ್ತಾ ಇಲ್ಲ. ಸುಮ್ನೆ ನೀವು ಬ್ರೀದಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ನಿಮ್ಮ ಸ್ಟೂಲ್ ಹೊರಗಡೆ ಅದನ್ನ ಪುಷ್ ಮಾಡ್ತಾ ಇದೆ. ವಾಟ್ ಈಸ್ ದ ಏನು ಬೇಸಿಕ್ ಫಂಕ್ಷನ್ ಏನು, ನಮ್ಗೆ ಬೌವಲ್ ಮೂವ್ಮೆಂಟ್ಸ್ ಅಂತ ಕರಿತೀವಿ ಆಯ್ತಾ. ಸೊ ಹೊಟ್ಟೆಯ ಹತ್ರ ಅಂದ್ರೇನು, ನಮ್ಮ ಇಂಟೆಸ್ಟೈನ್ ಅಲ್ಲಿ ಅದು ಮೂವ್ಮೆಂಟ್ ಆಗ್ಬೇಕು ಆಯ್ತಾ. ನಾವು ತಿಂದಿದ್ದ ಆಹಾರನೂ ಅಷ್ಟೇ, ಇಲ್ಲಿ ಏನಾಗುತ್ತೆ ಅನ್ನನಾಳದಲ್ಲಿ ಸ್ವಲ್ಪ ಮೂಮೆಂಟ್ ಇರುತ್ತೆ, ಅದೇನ್ ಮಾಡುತ್ತೆ ಕೆಳಗಡೆ ಪುಷ್ ಮಾಡುತ್ತೆ. ನೀವು ಉಲ್ಟಾ ಮಲ್ಕೊಂಡ್ ತಿಂದ್ರು ಫುಡ್ ವಾಪಸ್ ಬರಲ್ಲ, ಹೊಟ್ಟೆಗೆ ಹೋಗೋದು. ಹೆಂಗೆ ಆಯ್ತಾ, ಅಲ್ಲಿ ಮೂಮೆಂಟ್ಸ್ ಇರೋದೇ ಹಾಗೆ ಆಯ್ತಾ. ನೀವು ಉಲ್ಟಾ ಮಲ್ಕೊಂಡ್ ತಿಂದ್ರು ಫುಡ್ ಹೊಟ್ಟೆಗೆನೆ ಹೋಗೋದು, ತಲೆಗೆ ಹೋಗಲ್ಲ. ಆಯ್ತಾ, ಬೇರೆ ಕಡೆ ಎಲ್ಲೂ ಹೋಗಲ್ಲ. ಓಕೆ, ಸೊ ಹಂಗಂತ ತಿನ್ನಕ್ ಹೋಗ್ಬೇಡಿ, ಸುಮ್ನೆ ನಾನು ಹೇಳಿದ್ದಷ್ಟೇನೆ. ಬಟ್ ಈವನ್ ಗ್ರಾವಿಟಿನ ಮೀರಿನೂ ಕೂಡ ಇಲ್ಲಿ ಅದೇ ಮೂಮೆಂಟ್ ಇರುತ್ತೆ, ಪಾಸ್ ಆಗುತ್ತೆ. ಅದೇ ರೀತಿ ನೀವು ಅಲೋದ ಗ್ರಾವಿಟಿ ಆಯ್ತಾ, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಿ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಆ ತರ ಕುತ್ಕೊಳ್ಳೋಕೆ ಟ್ರೈ ಮಾಡಿ ಒಂದ್ ಸ್ವಲ್ಪ ಹೊತ್ತು ಆಯ್ತಾ. ಆ ರೀತಿ ಕುತ್ಕೊಂಡ್ರೆ ಏನಾಗುತ್ತೆ, ಹಿಪ್ ಓಪನಿಂಗ್ ಎಕ್ಸಸೈಸ್ ಅಂಡ್ ದೆನ್ ಬೋವಲ್ ಮೂವ್ಮೆಂಟ್ಸ್ ಗೆ ಆಕ್ಚುಲಿ ಈಸಿ ಆಗುತ್ತೆ ಆಯ್ತಾ. ಅಲ್ಲಿರೋ ಎಲ್ಲಾ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗ್ಬಿಟ್ಟು ಮೂವ್ಮೆಂಟ್ಸ್ ಗೆ ಈಸಿ ಆಗುತ್ತೆ. ಹಂಗ್ ಕುತ್ಕೊಂಡು ಒಂದ್ ಸ್ವಲ್ಪ ಆದ್ರೆ ಆತರ ಕುತ್ಕೊಂಡೆ ಏನ್ ಮಾಡಿ, ಸ್ವಲ್ಪ ಸ್ವಲ್ಪ ಸಿಪ್ ಬೈ ಸಿಪ್ ಸ್ವಲ್ಪ ಬೆಚ್ಚಗಿರೋ ನೀರು ಆಯ್ತಾ. ಆಕ್ಚುಲಿ ನಂಗೆ ಕೆಮ್ಮಿದೆ, ಅದಕ್ಕೆ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಬೆಚ್ಚಗಿರೋ ನೀರು, ಉಗುರು ಬೆಚ್ಚಗೆ, ಬಿಸಿ ಬಿಸಿ ಅಲ್ಲ ನಾನು ಹೇಳ್ತಾ ಇರೋದು ಆಯ್ತಾ. ಇದು ಒಂದ್ ಎಲ್ಲರಿಗೂ ಹೇಳ್ಬೇಕು, ತುಂಬಾ ಬಿಸಿ ಬಿಸಿ ಇರೋ ಆಹಾರ ತಗೋಬೇಡಿ ಆಯ್ತಾ. ಸ್ವಲ್ಪ ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ, ಹೆಂಗೆ ಅದು ಬಾಣಂತಿ ಟೈಮಲ್ಲಿ ತಗೊಳ್ಳಿ ಪರವಾಗಿಲ್ಲ ಓಕೆ. ಬಟ್ ಪ್ರೆಗ್ನೆನ್ಸಿಲಿ ಅಷ್ಟೊಂದ್ ಬಿಸಿ ಬೇಡ. ಹೆಂಗೆ ಅಂದ್ರೆ ಹಿಂಗೆ ಹೊಗೆ ಬಡಿತಾ ಇರ್ಬೇಕು, ಅಷ್ಟು ಬಿಸಿ. ಹಾಟ್ಗೂ ವಾರ್ಮ್ಗೂ ತುಂಬಾ ವ್ಯತ್ಯಾಸ ಇದೆ ಆಯ್ತಾ. ಸೊ ಬ್ಲೋಟಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಎಷ್ಟೋ ಜನ ಗ್ಯಾಸ್ಟ್ರಿಕ್ ಆ ಥರದ್ದೆಲ್ಲ ಆಗ್ತಿರತ್ತಲ್ಲ. ನೀವು ಸ್ವಲ್ಪ ಫುಡ್ ಸ್ವಲ್ಪ ತಣ್ಣಗಾದ್ಮೇಲೆ, ಪೂರ್ತಿ ತಣ್ಣಗೆ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಆಯ್ತಾ. ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಅಂದ್ರೆ ತುಂಬಾ ಹೊಗೆ ಹೊಗೆ ಬರೋ ತರ ಅಷ್ಟು ಬಿಸಿ ಬಿಸಿ ಆ ತರ ಬೇಡ ಆಯ್ತಾ. ಸ್ವಲ್ಪ ಇದಾಗ್ಲಿ ಆಯ್ತಾ, ತಣ್ಣಗಾಗ್ಲಿ, ಅವಾಗ ತಗೊಳ್ತಾ ಹೋಗಿ. ಇದ್ರಿಂದ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಕೆಲವೊಬ್ರಿಗೆ ತುಂಬಾ ಓವರ್ ವೇಟ್ ಆಗ್ತಾ ಇದ್ದೀನೇನೋ ಅನ್ನೋದೊಂದು ಇರುತ್ತೆ ಆಯ್ತಾ. ನಮಗ್ ಗೊತ್ತಾಗಲ್ಲ, ಬಿಸಿ ಬಿಸಿ ತಿಂದಾಗ ತುಂಬಾ ಜಾಸ್ತಿ ತಿಂತೀವಿ ಆಯ್ತಾ. ನಮ್ಮತ್ತೆ ಹೇಳ್ತಾ ಇರ್ತಾರೆ, ಆರಿದನ್ನ 6 ಜನಕ್ಕೆ, ಬಿಸಿಯನ್ನ 3 ಜನಕ್ಕೆ. ಓಕೆ, ಸೊ ಅಷ್ಟೇ ಅನ್ನ ಆದ್ರೆ ತಿನ್ನೋದು ಜಾಸ್ತಿ ಆಗುತ್ತೆ ಆಯ್ತಾ. ಗೊತ್ತಾಗ್ತಾ ಇದೆ ಅಲ್ವಾ. ಸೊ ತುಂಬಾ ಜಾಸ್ತಿ ತಿನ್ಬಿಡ್ತೀವಿ ನಮಗ್ ಗೊತ್ತಾಗ್ದೇನೆ ಆಯ್ತಾ. ಬಟ್ ನಮ್ಮ ಕೆಪಾಸಿಟಿ ಎಷ್ಟಿದೆ ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಫಸ್ಟ್ ನೀವು ಪೂರ್ತಿ ಆರಿದ್ದಲ್ಲ,
ವಾರ್ಮ್ ಆಗಿರೋದು ತಗೋತಾ ಹೋಗಿ. ತುಂಬಾ ಬಿಸಿ ಬಿಸಿ ಬಾಯಿ ಇಟ್ರೆ ಸುಡ್ಬೇಕು, ಅದು ಬೇಡ. ಆಯ್ತಾ? ಆ, ಇದು ಒಂದು ನೆನಪಿರ್ಲಿ. ಅಂಡ್ ದೆನ್ ಏನ್ ಮಾಡಿ, ಒಂದ್ ಸ್ವಲ್ಪ ನೀರ್ ಬೆಚ್ಚಗ್ ಮಾಡ್ಕೊಂಡು ಗುಟುಕ್ಸಿ ಗುಟುಕ್ಸಿ ಕುಡೀರಿ. ಆತರ ಕುತ್ಕೊಂಡೆ ಮಲಾಸನದಲ್ಲಿ ಕುತ್ಕೊಂಡೆ ಏನ್ ಮಾಡಿ, ಗುಟುಕ್ಸಿ ಗುಟುಕ್ಸಿ ನಿಧಾನಕ್ಕೆ ಕುಡೀರಿ. ಅವಾಗ ಏನ್ ಅನ್ಕೋಬೇಕು ನೀವು, ನನ್ನ ಬೋವೆಲ್ ಮೂಮೆಂಟ್ಸ್ ಚೆನ್ನಾಗ್ ಆಗ್ತಾ ಇದೆ. ಆಯ್ತಾ? ಅಲ್ಲಿರೋ ಎಲ್ಲಾ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಇದೆ, ಈಸಿ ಆಗ್ತಾ ಇದೆ, ಸ್ಟೂಲ್ ನೀಟಾಗಿ ಪಾಸ್ ಆಗಕ್ಕೆ ಈಸಿ ಆಗ್ತಾ ಇದೆ. ಆಫ್ಟರ್ ದ್ಯಾಟ್ ನೀವು ವಾಶ್ರೂಮ್ಗೆ ಹೋಗಿ. ಆಯ್ತಾ? ಯು ಟ್ರೈ. ಆಯ್ತಾ? ಇದು ಒಂದು ಎಲ್ಲಾರ್ಗು ಹೇಳೋದು, ಪ್ರೆಗ್ನೆನ್ಸಿ ಟೈಮಲ್ಲಿ ಮುಕ್ಬಾರ್ದು, ಅಂದ್ರೆ ತಿಣಕ್ಬಾರ್ದು. ಆಯ್ತಾ? ಪ್ರೆಷರ್ ಹಾಕ್ಬಾರ್ದು. ಓಕೆ, ಈಸಿಯಾಗಿ ಅಲ್ಲಿ ರಿಲ್ಯಾಕ್ಸ್ ಮಾಡಿ, ಅಲ್ಲಿ ಬೋವೆಲ್ ಮೂಮೆಂಟ್ಸ್ ಚೆನ್ನಾಗಾಗುತ್ತೆ. ಆಯ್ತಾ? ಆ ಪಾರ್ಟ್ನ ಉಸಿರಾಡ್ತಾ ಉಸಿರಾಡ್ತಾ ರಿಲ್ಯಾಕ್ಸ್ ಮಾಡ್ತಾ ಇದೀನಿ ಅನ್ನೋ ತರ ನೀವು ಇದ್ ಮಾಡ್ಕೋಬೇಕು. ಆಯ್ತಾ? ವಿಜುವಲೈಸ್ ಮಾಡ್ಬೇಕು, ಅದ್ ಫೀಲ್ ಮಾಡ್ಬೇಕು ನೀವು. ಆಯ್ತಾ? ಅದೇ ಹೆಲ್ಪ್ ಆಗೋದು. Western toilets. If we use Western toilets, we can keep chair near our legs. Okay. ಸೊ ಇಲ್ಲಿ ಕಲಾ ಅವರು ಕೂಡ ಒಂದು ಒಳ್ಳೆ ಸಜೆಷನ್ ಅಪ್ಲೋಡ್ ಮಾಡಿದ್ದಾರೆ, ನಂಗೆಲ್ಲ ಮಿಸ್ ಆಯ್ತು. ಓಕೆ, ಸೊ ಇದನ್ನ ಕೂಡ ಮೇ ಬಿ ನಾನು ಟ್ರೈ ಮಾಡಿರೋದು ಗೊತ್ತಿಲ್ಲ ನಂಗೆ. ಸೊ ನೀವು ಟ್ರೈ ಮಾಡಿದ್ರೆ ಕಲಾ ಅವರೇ, ಇಟ್ಸ್ ಓಕೆ. If we use Western toilets, we can keep chair near our legs and place in front of that for good goal. ಹಾ, ಓಕೆ. ಸ್ಟೂಲ್ ಇಡ್ತಾ ಇದ್ದೀರಾ ಅಲ್ವಾ? ಸೊ ಕಾಲ್ ಹತ್ರ ಸ್ವಲ್ಪ ಸ್ಟೂಲ್ ಇಟ್ಕೊಂಡು ನಮ್ಮ ಕಾಲು ಏನಾಗುತ್ತೆ ಅಂದ್ರೆ ಹಿಂಗೆ ಇನ್ಕ್ಲೈನ್ಡ್ ಆಗಿ ಬರ್ಬೇಕು. ಆಕ್ಚುಲಿ ಏನಾಗುತ್ತೆ, ನಾವು ಇಂಡಿಯನ್ ಟಾಯ್ಲೆಟ್ಸ್ ಯೂಸ್ ಮಾಡುವಾಗ ನಮ್ಮ ತೊಡೆ ಭಾಗದಿಂದ ಏನಿರುತ್ತೆ, ನಮ್ಮ ಮೊಣಕಾಲು ಸ್ವಲ್ಪ ಮೇಲಿರುತ್ತೆ ಅಲ್ವಾ, ಸ್ವಲ್ಪ ಹಿಂಗೆ ಇನ್ಕ್ಲೈನ್ಡ್ ಆಗಿರುತ್ತೆ. ಇಟ್ ಇಸ್ ನಾಟ್ ದಿಸ್. ಆಯ್ತಾ? ಸೊ ಇದು ಮೊಣಕಾಲು ಅಂತ ಅನ್ಕೊಂಡೆ, ಇದು ನಮ್ಮ ತೊಡೆ ಭಾಗ ಅಂತ ಅನ್ಕೊಂಡ್ರೆ ಏನಾಗುತ್ತೆ, ವೆಸ್ಟರ್ನ್ ಟಾಯ್ಲೆಟ್ಸ್ ಯೂಸ್ ಮಾಡುವಾಗ ಈ ತರ ಇರುತ್ತೆ, ಬಟ್ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡುವಾಗ ಇದು ಹೀಗಿರುತ್ತೆ ಅಲ್ವಾ? ಸೊ ಅಲ್ಲಿ ಏನಾಗುತ್ತೆ, ನಮ್ಮ ಬೌವೆಲ್ ಮೂಮೆಂಟ್ಸ್ ಈಸಿ ಆಗೋದಕ್ಕೆ ಅದು ಆಕ್ಚುಲಿ ಆ ಪೊಸಿಷನ್ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಅಕಸ್ಮಾತ್ ವೆಸ್ಟರ್ನ್ ಯೂಸ್ ಮಾಡುವಾಗ ನೀವು ಮುಂದೆ ನಮ್ ಕಾಲ್ ಇಟ್ಕೊಂತೀವಲ್ಲ, ಕಾಲ್ ಪೂರ್ತಿ ನೆಲಕ್ ತಾಕೋ ಬದಲು ಸ್ವಲ್ಪ ಹೈಟ್ ಅಲ್ಲಿ ಇದ್ರೆ ಈಸಿ ಆಗುತ್ತೆ. ಇದು ಆಕ್ಚುಲಿ ಒಳ್ಳೆ ಗುಡ್ ಟಿಪ್. ಥ್ಯಾಂಕ್ ಯು ಫಾರ್ ಶೇರಿಂಗ್. ಇವನ್ ವಿ ಫಾಲೋಡ್ ದ್ಯಾಟ್. ನಮ್ಮ ಮನೇಲಿ ಅದು ಫಾಲೋ ಮಾಡ್ತೀವಿ ನಾವು. ಸೊ ಒಂದು ಸ್ಟೂಲ್ ಮುಂದೆ ಇಟ್ಕೊಂಡ್ರೆ ಸ್ವಲ್ಪ ಇನ್ಕ್ಲೈನ್ಡ್ ಆಗಿರೋದ್ರಿಂದ ಅದು ಕೂಡ ಹೆಲ್ಪ್ ಆಗುತ್ತೆ. ಬಟ್ ನಾಟ್ ಕಂಪ್ಲೀಟ್ಲಿ ಲೈಕ್ ಮಲಾಸನ ತರಾನೇ ಅದು ಇದ್ ಮಾಡಲ್ಲ, ಬಟ್ ಇಟ್ಸ್ ಓಕೆ, ಸ್ವಲ್ಪ ಈಸಿ ಆಗುತ್ತೆ, ಅದು ರೆಕಗ್ನೈಸ್ ಮಾಡಿದೀನಿ ನಾನು. ಇನ್ನೂ ಒಂದ್ ಏನಂದ್ರೆ, ಕಾನ್ಸ್ಟಿಪೇಷನ್ ಅವ್ರಿಗೆ ಈ ಪಾಯಿಂಟ್, ಆಯ್ತಾ, ಎಡಗಡೆ ಬಲ್ಗಡೆ ಕೈ, ಆಯ್ತಾ, ಯಾವ್ದು ಎಡಗೈ ಆದ್ರೂ ಓಕೆ, ಆಯ್ತಾ, ಬಲ್ಗೈಯಿಂದ ಎಡಗೈಯಲ್ಲಿ ಈ ತರ ಈ ಪಾಯಿಂಟ್ ಅಲ್ಲಿ ಇದು ಎರಡರ ಮಧ್ಯೆ, ಆಯ್ತಾ, ನಮ್ ಉಂಗುರ ಬೆರಳಿದೆ ಮತ್ತೆ ಕಿರು ಬೆರಳಿದೆ, ಇವೆರಡೂ ಟಚ್ ಆಗುವಂತ ಇದರ ಮೂಳೆ ಗಣ್ಣುಗಳೇ ಇಲ್ಲಿರುತ್ತೆ, ಅದ್ರ ಮಧ್ಯ. ಆಯ್ತಾ? ಇಲ್ಲಿ ಏನ್ ಸ್ಪೇಸ್ ಇದೆಯಲ್ವಾ, ಚರ್ಮ ಅಷ್ಟೇ ಸಿಗುತ್ತೆ, ಮೂಳೆ ಸಿಗಲ್ಲ ಅಲ್ಲಿ. ಆಯ್ತಾ? ಸೊ ಅಲ್ಲಿ ಆ ಪಾಯಿಂಟ್ ಅಲ್ಲಿ ಒತ್ತಿ ಇಟ್ಕೊಳ್ಳಿ, ಸುಮ್ನೆ ಸ್ವಲ್ಪ ಪ್ರೆಷರ್ ಅಷ್ಟೇ, ಜಾಸ್ತಿ ಇಚ್ಚುಕೋದಲ್ಲ, ಸ್ವಲ್ಪ ಪ್ರೆಷರ್ ಹಾಕಿ ಇಟ್ಕೊಳ್ಳಿ. ಆಯ್ತಾ? ಸೊ ನೋವಾಗತ್ತಾರಲ್ಲ, ಸುಮ್ನೆ ಹಿಂಗ್ ಇಟ್ಕೋಬೇಕಷ್ಟೇ. ಅಂಡ್ ನಾನು ಹೇಳಿದ್ನಲ್ಲ, ಉಸಿರಾಡ್ತಾ ಇರ್ಬೇಕು. ಉಸಿರಾಡ್ತಾ ಆ ಪಾರ್ಟ್ ರಿಲ್ಯಾಕ್ಸ್ ಆಗ್ತಾ ಇದೆ ಅನ್ನೋ ತರ ಫೀಲ್ ಮಾಡ್ಬೇಕು. ಇದು ಆಕ್ಚುಲಿ ಆಕ್ಯುಪ್ರೆಷರ್ ಪಾಯಿಂಟ್ ಫಾರ್ ದಿಸ್ ಕಾನ್ಸ್ಟಿಪೇಷನ್. ಒಂದು ನಿಮಿಷ. ಓಕೆ, ನಾನು ಸ್ಕೆಚ್ ಪೆನ್ ಸಿಗುತ್ತಾ ಅಂತ ನೋಡಿದೆ ಎಕ್ಸಾಕ್ಟ್ ಪಾಯಿಂಟ್ ಇದ್ ಮಾಡಕ್ಕೆ. ಮೇ ಬಿ ಇದು ಹತ್ತುತ್ತಾ ಇಲ್ಲ ಅನ್ಸುತ್ತೆ. ಇಟ್ಸ್ ಓಕೆ, ನಾನು ಆಮೇಲೆ ಫೋಟೋ ತೆಗೆದ್ಬಿಟ್ಟು ಹಾಕ್ತೀನಿ ಯಾವ ಪಾಯಿಂಟ್ ಅಂತ ಹೇಳ್ಬಿಟ್ಟು. ಅಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ನೀವು ಉಸಿರಾಡ್ತಾ ಏನ್ ಮಾಡಿ, ಕೆಳಗಡೆ ರಿಲ್ಯಾಕ್ಸ್ ಆಗ್ತಾ ಇದೆ. ಆಯ್ತಾ? ಸೊ ನಮ್ಮ ಇಂಟೆಸ್ಟೈನ್ ಪಾರ್ಟ್ ರಿಲ್ಯಾಕ್ಸ್ ಆಗ್ತಾ ಇದೆ ಅನ್ನೋದನ್ನ ಫೀಲ್ ಮಾಡಿ. ಆಯ್ತಾ?
ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈವನ್ ಡಾಕ್ಟರ್ಸ್ಗೂ ಹೇಳಿದ್ರೆ ಅವ್ರು ಸಿರಪ್ ಕೊಡ್ತಾರೆ ರಾತ್ರಿ ಮಲ್ಗೋಕ್ ಮುಂಚೆ ತಗೊಳ್ಳೋದು. ದ್ಯಾಟ್ ಆಲ್ಸೋ ವರ್ಕ್ಸ್. ಬಟ್ ಅದಕ್ಕೂ ಅದನ್ನ ತಗೊಳ್ದೇ ಇದ್ರು ಇದನ್ನಂತೂ ಪ್ರಾಕ್ಟೀಸ್ ಮಾಡಿ. ಆಯ್ತಾ? ತುಂಬಾ ಈಸಿ ಆಗುತ್ತೆ. ಎಲ್ಲರೂ ಮಾಡಿ, ಪರವಾಗಿಲ್ಲ. ಓಕೆ. ಹ್ಮ್. ಓಕೆ, ಗುಡ್. ಓಕೆ ಕಲಾ ಅವರೇ, ವೆರಿ ಗುಡ್. ಎಸ್. ಓಕೆ, ಐ ಥಿಂಕ್ ಟೈಮ್ ಕೂಡ ಆಯ್ತು. ಸೊ ಇವತ್ತಿನ ಕಾನ್ಸೆಪ್ಟ್ ಏನು, ಒಟ್ಟು ನೀವೇನು ನಿಮ್ಮ ಮೈಂಡಿಗೆ ಪಿಕ್ಚರ್ಸ್ ಫಾರ್ಮ್ ಅಲ್ಲಿ ತೋರಿಸ್ತಿರೋ ಅದು ನಿಜ ಆಗುತ್ತೆ. ನಿಜ ಆಗದ್ ಯಾಕೆ? ನಿಮ್ಮ ಮೈಂಡೇ ಅದಕ್ಕೆ ವರ್ಕ್ ಮಾಡ್ತಾ ಇರುತ್ತೆ, ಅದಕ್ಕೆ ನಿಜ ಆಗುತ್ತೆ. ಆಯ್ತಾ? ಗೊತ್ತಾಯ್ತಲ್ವಾ? ಸೊ ಎಲ್ಲರೂ ಇದನ್ನ ಯೂಸ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಅಂಡ್ ದೆನ್ ಫುಡ್ ಅಫರ್ಮೇಶನ್ ನಾನು ಒಂದು ಮಾಡಿ ಹಾಕ್ತೀನಿ ಗ್ರೂಪ್ ಅಲ್ಲಿ, ಆಯ್ತಾ? ಸೊ ನೀವು ಎಲ್ಲರೂ ಮಾಡ್ಬೋದು. ಸೊ ಯಾರಿಗೆ ಏನೇ ಡೌಟ್ ಇದ್ರು ನಾನು ಎಲ್ಲರಿಗೂ ಸೊಲ್ಯೂಷನ್ ಸಿಗೋ ತರನೇ, ಮೇ ಬಿ ಒಬ್ರಿಗೆ ಡೌಟ್ ಇರೋದು ಇನ್ನೊಬ್ರಿಗೂ ಇರುತ್ತೆ, ಕೇಳಿರಲ್ಲ. ಅದಕ್ಕೆ ನಾನು ಸೊಲ್ಯೂಷನ್ ಮಾತ್ರ ಎಲ್ಲರಿಗೂ ಸೇಮ್ ಹಾಕಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್. ಮತ್ತೆ ಟಾಸ್ಕ್ ಮಾಡಿ ಹಾಕಿ, ಆಯ್ತಾ? ಬಿ ವೆರಿ ಆಕ್ಟಿವ್ ಇನ್ ದಟ್ ಗ್ರೂಪ್. ಏನೋ ಫೇಸ್ಬುಕ್ ಗ್ರೂಪ್ ಅಲ್ಲಿ ಯಾರು ಏನೋ ಜಾಯಿನ್ ಆಗಿಲ್ಲ, ಜಾಯಿನ್ ಆಗಿ ಅಲ್ಲಿ ಹಾಕ್ತಾ ಹೋಗಿ. ನೀವು ಈ ಬ್ಯಾಚ್ ಅವ್ರಿಗೆ ಮಾತ್ರ ಅಲ್ಲ, ಎಲ್ಲಾ ಬ್ಯಾಚ್ ಅವ್ರಿಗೂ ಇನ್ಸ್ಪಿರೇಷನ್ ಆಗ್ತಾ ಹೋಗ್ತೀರಾ. ಓಕೆನಾ? ಥ್ಯಾಂಕ್ ಯು. ಓಕೆ. ಎಸ್. ಥ್ಯಾಂಕ್ ಯು ಮ್ಯಾಮ್. ಕಲಾ ಅವರೇ, ಟೈಪ್ ಮಾಡ್ಬೋದು ನೀವು ಮೆಸೇಜ್ ಅಲ್ಲಿ ಇಫ್ ಯು ವಾಂಟ್. ಓಕೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮ್ಯಾಮ್ ಅದೇ ಎಲ್ರು ಅವ್ರವ್ರು ಯಾವ ವೀಕ್ ಅಲ್ಲಿ ಇದಾರೆ ಅಂತ ಏನಾದ್ರು ಚಾಟ್ ಅಲ್ಲಿ ಹಾಕಕ್ಕಾದ್ರೆ, ಸೊ ಹಾ. ದಟ್ ನಾವು ಗೋಯಿಂಗ್ ಫಾರ್ವರ್ಡ್ ಕಮ್ಯುನಿಕೇಟ್ ಮಾಡ್ಕೊಳಕ್ ಈಸಿ ಆಗುತ್ತೆ ಅಂತ ಅಷ್ಟೇ. ನಿಮ್ಗೆ ಓಕೆ, ಓಕೆ. ನಾನದು ಗ್ರೂಪಲ್ಲಿ ಮೆಸೇಜ್ ಹಾಕ್ತೀನಿ. ಮೇ ಬಿ ಪೋಲ್ ಅಲ್ಲಾದ್ರೂ ಅವರು ಟಿಕ್ ಮಾಡಿದ್ರೆ ಈಸಿ ಆಗುತ್ತೆ ಅನ್ಸುತ್ತೆ. ಯಾವ ವೀಕ್ ಪ್ರೆಗ್ನೆನ್ಸಿ ಇದಾರೆ ಅಂದ್ರೆ, ಸೊ ನಮ್ ಅಪ್ಕಮಿಂಗ್ ಸ್ಕ್ಯಾನ್ಸ್ ಇರ್ಬೋದು, ನಾವು ಕಮ್ಯುನಿಕೇಟ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಓಕೆ, ಓಕೆ. ಇದು ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಆಗಿಲ್ಲ ಅಲ್ವಾ ನೀವೆಲ್ಲ? ಅದಕ್ಕೇನೆ. ಎಸ್, ಎಸ್. ಓಕೆ. ಸೊ ನಾನು ಗ್ರೂಪಲ್ಲಿ ಹಾಕಕ್ ಹೇಳ್ತೀನಿ, ಎಲ್ಲರೂ ಹಾಕ್ತಾರೆ. ಸೊ ನೀವೇ ಕಮ್ಯುನಿಕೇಟ್ ಮಾಡ್ಕೊಂಡು ನನಗೆ ರಿಪೋರ್ಟ್ ಮಾಡಿ ಯಾರ್ಯಾರು ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಆದ್ರಿ ಅಂತ ಹೇಳಿ. ಓಕೆನಾ? ಸೊ ಇದು ಬೆಟರ್ ಐಡಿಯಾ. ಅದೇ ವೀಕಲ್ಲಿ ಅಥವಾ ಅದೇ ಮಂತ್ ಅಲ್ಲಿರೋರು ಜೊತೆ ಆದ್ರೆ ಈಸಿ ಅವ್ರಿಗೂ. ಓಕೆ. ಎಸ್, ಥ್ಯಾಂಕ್ ಥ್ಯಾಂಕ್ ಯು. ಯು.